ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 2017, 2019, 2018 ಆ್ಯಂಡ್ 2019 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡೋಣ. SC/ST ಫ್ರೀ ಕೋಚಿಂಗ್ ಕರೀತಾರಲ್ಲ ಪ್ರತಿ ವರ್ಷ, ಅದರದ್ದು ಹೇಗಿರುತ್ತೆ ಪ್ಯಾಟರ್ನು, ಯಾವ ರೀತಿ ಸಿಲೆಬಸ್ ಇರುತ್ತೆ, ಏನನ್ನು ಓದಬೇಕು, ಸೊ ಯಾವ್ಯಾವ ಇಂಪಾರ್ಟೆಂಟ್ ಏರಿಯಾಸ್ನ ನಾವು ರೆಫರ್ ಮಾಡಬೇಕು, ಸೊ ರೆಫರ್ ಮಾಡೋದ್ರಿಂದ ಎಷ್ಟು ಐಡಿಯಾ ಬರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಕೊನೆ ತನಕ ನೋಡಿ, ಮತ್ತು ಜಾಬ್ ನೋಟಿಫಿಕೇಷನ್ ಯೂಟ್ಯೂಬ್ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಅಪ್ಡೇಟ್ಸ್ ಬಂದರೂ ನಿಮಗೆ ಬೇಗ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು. ಸೊ ಲೆಟ್ಸ್ ಸ್ಟಾರ್ಟ್. ಸೊ IAS ಮತ್ತು ASಗೆ ಫ್ರೀ ಕೋಚಿಂಗ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತಿದ್ದೀವಿ ಇವತ್ತಿನ ದಿನ. ಸೊ 2019, 2018, 2017 ಯಾವೆಲ್ಲ ಟಾಪಿಕ್ಸ್ನ ಕವರ್ ಮಾಡಿದ್ದಾರೆ, ಇಂಪಾರ್ಟೆಂಟ್ ಟಾಪಿಕ್ಸ್ ದಟ್ ಕವರ್ಡ್ ಆ್ಯಂಡ್ ಫ್ರೀ ಕೋಚಿಂಗಲ್ಲಿ. ಸೊ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಎಲ್ಲ ಸಿಲೆಬಸ್ನ ಓದ್ಬಿಡ್ತಾರೆ. ಹಾಗಾಗಿ ಇನ್ ಆರ್ಡರ್ ಟು ಅವಾಯ್ಡ್ ದ್ಯಾಟ್ ಈಗ ಈ ಒಂದು ಇನಿಷಿಯೇಟಿವ್ನ ಮಾಡಿರ್ತಕ್ಕಂಥದ್ದು, ಈ ಒಂದು ವೀಡಿಯೋನ ಮಾಡಿರ್ತಕ್ಕಂಥದ್ದು. ಸೊ ದಯವಿಟ್ಟು ಈ ವಿಡಿಯೋನ ಎಲ್ಲರೂ ಕೊನೆ ತನಕ ನೋಡಿ. ಓಕೆ. ಸೊ 2018 ಪೇಪರ್ ಅನಾಲಿಸಿಸ್ ಮಾಡಿದಾಗ ಸೊ ಏನೆಲ್ಲ ಇಂಪಾರ್ಟೆಂಟ್ ಥಿಂಕು ಆ ಪೇಪರಲ್ಲಿ ಕೇಳಿದ್ರು ಅಂದರೆ, ಸೊ ಪೋರ್ಟಲ್ಸ್ ಕೇಳಿದರು. ಸೊ ದ್ಯಾಟ್ ಈಸ್ ಲಾಂಚ್ಡ್ ಬೈ ಕರ್ನಾಟಕ ಗೌರ್ಮೆಂಟ್ ಮತ್ತು ಯೂನಿಯನ್ ಗೌರ್ಮೆಂಟ್. ಸೊ ಇಂಪಾರ್ಟೆಂಟ್ ಆಗುತ್ತೆ ಪೋರ್ಟಲ್ಸ್ಗಳು, ಯಾವ್ಯಾವ ಮಿನಿಸ್ಟರ್ಸ್ಗಳು ಲಾಂಚ್ ಮಾಡಿದ್ದಾರೆ. ಈ ಶಕ್ತಿ ಪೋರ್ಟಲ್ ಇರ್ಬೋದು, ಈ ಸಂವೇದನಾ ಪೋರ್ಟಲ್ ಇರ್ಬೋದು, ಕೆಲವೊಂದು ಪೋರ್ಟಲ್ಸ್ಗಳಿದ್ದಾವೆ, ಈ ಕ್ರಾಂತಿ ಪೋರ್ಟಲ್ಗಳು. ಸೊ ಈ ಥರದ ಎಲೆಕ್ಟ್ರಾನಿಕ್ ಈ ಅಂದರೆ ಎಲೆಕ್ಟ್ರಾನಿಕ್ಸ್ ಅಂತ, ಎಲೆಕ್ಟ್ರಾನಿಕ್ ಪೋರ್ಟಲ್ಗಳು ಯಾವೆಲ್ಲ ಮಿನಿಸ್ಟ್ರಿಗಳು ಬಿಟ್ಟಿದ್ದಾರೆ, ಸೊ ಯಾವತ್ತು ಬಿಟ್ಟಿದ್ದಾರೆ, ಯಾವತ್ತು ಲಾಂಚ್ ಮಾಡಿದ್ದಾರೆ, ಆ ವಿಚಾರಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಸೆಕೆಂಡ್ ಪಾಯಿಂಟ್ ಬಂದರೆ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳು ಎಲ್ಲೆಲ್ಲಿ ನಡೆದವು ಅನ್ನೋದನ್ನ 2018 ಪೇಪರಲ್ಲಿ ಕೇಳಿದ್ದಾರೆ. ಸೊ ಅದೇ ರೀತಿ 2020 ಕೇಳ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಅವರು 2019, 18 ಆಗಿರ್ತಕ್ಕಂತಹ ಸೊ ಕರ್ನಾಟಕಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವೊಂದು ಸಾಹಿತ್ಯ ಸಮ್ಮೇಳನಗಳಾಗಿರ್ಬೋದು, ಒಂದು ಇಂಟರ್ನ್ಯಾಷನಲ್ ಮಿಲ್ಲೆಟ್ ಪ್ರೋಗ್ರಾಮ್ ಆಯಿತು, ಫೆಸ್ಟಿವಲ್ ಆಯಿತು ಬೆಂಗಳೂರಲ್ಲಿ, ಈ ಥರ ಟಾಪಿಕ್ಸ್ನ ಕೇಳ್ತಾರೆ. ಸೊ ವೆರಿ ಇಂಪಾರ್ಟೆಂಟ್ ಲೀಸ್ಟ್ ಅಂದರೆ ದಯವಿಟ್ಟು ಇದನ್ನೆಲ್ಲ ನೀವು ಯಾವ ಥರ ಯೂಟಿಲೈಸ್ ಮಾಡ್ಕೋಬೇಕು ಅಂದರೆ ನೋಡ್ಕೊಳ್ಳಿ. ಸೊ ರೀಸೆಂಟ್ಲಿ ಲಾಂಚ್ಡ್ ಪೋರ್ಟಲ್ಸ್, ಸೊ ನೀವು ಇದನ್ನ ಇಷ್ಟನ್ನೇ ಟೈಪ್ ಮಾಡಬೇಕು ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ. ರೀಸೆಂಟ್ಲಿ ಲಾಂಚ್ಡ್ ಪೋರ್ಟಲ್ಸ್ ಅಂತ ಟೈಪ್ ಮಾಡಿದರೆ ನಿಮಗೆ ಯಾವುದಾದ್ರು ಲಿಂಕ್ ಓಪನ್ಗಳಾಗ್ತವೆ, ಇಲ್ಲ PDF ಯಾವ್ದಾದ್ರು ಸಿಗುತ್ತೆ, ಅಥವಾ ಯಾವ್ದಾದ್ರು ಎಜುಕೇಟರ್ಸ್ ಮಾಡಿರ್ತಕ್ಕಂಥ ವೀಡಿಯೋ ಲಿಂಕ್ಸ್ಗಳು ಸಿಗುತ್ತೆ. ದಯವಿಟ್ಟು ಅದಕ್ಕೆ ಕ್ಲಿಕ್ ಮಾಡಿಬಿಟ್ಟು ಒಂದು ಇಟ್ ವಿಲ್ ಬಿ ಅರೌಂಡ್ 10 to 15 ಮಿನಿಟ್ಸ್ ಇರುತ್ತೆ. ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳೋದ್ರಿಂದ ಸೊ ನೀವು ಆ ಟಾಪಿಕ್ನ ಕಾಂಪ್ರಿಹೆನ್ಸಿವ್ ಆಗಿ ಕವರ್ ಮಾಡ್ಬೋದು. ಓಕೆ. IUCN ಲಿಸ್ಟ್ ಮೆಜಾರಿಟಿ ಎಲ್ಲರೂ ಕೂಡ ಈಗ ಯೂಟ್ಯೂಬರ್ಸ್ ಆಗಿರ್ಬೋದು, ಯಾವುದರ ರೀತಿ ಬ್ಲಾಗರ್ಸ್ ಆಗಿರ್ಬೋದು, ಅವರು ಎಲ್ಲ ರೀತಿ ವೀಡಿಯೋ ಮಾಡಿರ್ತಾರೆ IUCN ಲಿಸ್ಟ್ ಮೇಲೆ. ಸೊ ಈಗಿನ ರೀಸೆಂಟ್ IUCN ಲಿಸ್ಟ್ಗಳು ಯಾಕೆ ಇಂಪಾರ್ಟೆಂಟ್ ಆಗ್ತವೆ ಅಂದರೆ, ಎಷ್ಟು ಸ್ಪೀಸಸ್ಗಳು ಆ್ಯಡ್ ಆಗ್ತಿದ್ದಾವೆ, ಎಷ್ಟು ಸ್ಪೀಸಸ್ಗಳು ಎಕ್ಸ್ಟೆಂಟ್ ಆಗ್ತಿದ್ದಾವೆ, ಅದರದ್ದೆಲ್ಲ ಸ್ಟೇಟಸ್ಗಳು ಗೊತ್ತಿದ್ದರೆ ನಮಗೆ ಎಕ್ಸಾಮಲ್ಲಿ ಯಾವುದಾದ್ರು ಒಂದು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಈ ಲಾಂಚ್ಡ್ ಪೋರ್ಟಲ್ಸ್ ಆಗಲೇ ಹೇಳಿದಾಗೆ. ಓಕೆ. ಎಕನಾಮಿಕ್ ಅಫೇರ್ಸ್ ಅಂದರೆ ಈಗಿನ ಪ್ರಚಲಿತ ವಿದ್ಯಮಾನಗಳಲ್ಲಿ ಕರೆಂಟ್ ಅಫೇರ್ಸ್. ಎಕನಾಮಿಕ್ಸ್ ಈಸ್ ಆಲ್ ಅಬೌಟ್ ಕರೆಂಟ್ ಅಫೇರ್ಸ್. ಈಗ 3-4 ಮಂತಿಂದ ಅಂದರೆ ನಾವು UPSC ಫ್ರೀ ಕೋಚಿಂಗಿಗೆ ಪ್ರಿಪೇರ್ ಆಗ್ತಕ್ಕಂಥದ್ದು ಮಾತ್ರ ಇಲ್ಲಿ ಹೇಳ್ತಾ ಇರೋದು. ಸೊ 3-4 ತಿಂಗಳಲ್ಲಿ ಯಾವುದೇ ರೀತಿ ಎಕನಾಮಿಕ್ಸಲ್ಲಿ ಯಾವ್ದಾದ್ರು ಟರ್ಮ್ಸ್ ಬಂದಿರ್ಬೋದು, ಬ್ಯಾಂಕಿಂಗ್ ಟರ್ಮ್ಸ್ಗಳಿರ್ತವೆ, SLRಲ್ಲಿ ಎಷ್ಟಾಗಿದೆ, ರೆಪೋ ರೇಟಲ್ಲಿ SLR, CRR ಆ ಥರ ರೆಪೋ ರೇಟ್ಸ್ಗಳು, ಇನ್ಫ್ಲೇಷನ್ಸ್ ಎಷ್ಟಿರ್ಬೋದು, ಇನ್ಫ್ಲೇಷನ್ ಟಾರ್ಗೆಟಿಂಗ್ ಎಲ್ಲ ಯಾರ್ಯಾರು ಮಾಡ್ತಾರೆ, ಆ ಥರ ಕೆಲವೊಂದು ಚೇಂಜಸ್ ಆಗಿರ್ತವೆ ಎಕನಾಮಿಕ್ ಅಫೇರ್ಸಲ್ಲಿ. ಸೊ ದಯವಿಟ್ಟು ಅದನ್ನ ಒಂದು ಸಲ ನೋಡ್ಕೊಳ್ಳಿ. 3 to 4 ಮಂತ್ಸ್ದು ಎಕನಾಮಿಕ್ ಅಫೇರ್ಸ್ನ ರೆಫರ್ ಮಾಡಬೇಕು. ಎಕನಾಮಿಕ್ ಕರೆಂಟ್ ಅಫೇರ್ಸ್ ಬೆಸ್ಟ್ ಸೋರ್ಸ್ ಇದಕ್ಕೆ ಯಾವುದು ಅಂದರೆ ವಿಷನ್ IAS ಮೆಟೀರಿಯಲ್, ಮಂತ್ಲಿ ಮೆಟೀರಿಯಲ್. ಓಕೆ. ಸೊ ದಯವಿಟ್ಟು ವಿಷನ್ IASದು ಮಂತ್ಲಿ ಮೆಟೀರಿಯಲ್ ತೊಗೊಳ್ಳಿ. UPSC ಮತ್ತು KSV ಎರಡಕ್ಕೂ ಯೂಸ್ ಆಗುತ್ತೆ. ದಯವಿಟ್ಟು ವಿಷನ್ IAS ಮೆಟೀರಿಯಲ್ನ ಚೆನ್ನಾಗಿ ಒಂದು ಸಲ ಓದಿ, ನಿಮಗೆ ಒಂದು ಐಡಿಯಾ ಬರುತ್ತೆ. ಓಕೆ. ಮಾನಿಟರಿ ಅಗ್ರಿಗೇಟ್ಸ್, ಇದು 2018 ಕೇಳಿರ್ತಕ್ಕಂಥ ಕ್ವಶನ್. M1, M2 ಇವೆಲ್ಲ ಮನಿ ಮಲ್ಟಿಪ್ಲೇಯರ್ಸ್ ಮತ್ತು ಕೆಲವೊಂದು ಬ್ಯಾಂಕಿಂಗ್ ರಿಲೇಟೆಡ್ ಟರ್ಮ್ಸ್ಗಳು. ಸೊ ಕೆಲವೊಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡೈರೆಕ್ಟ್ ಕ್ವಶನ್ ಕೇಳ್ತಾರೆ, M1 ಅಂದ್ರೇನು, M2 ಅಂದ್ರೇನು, ಆ ಥರ ಎಲ್ಲ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಸೊ ಬೇಸಿಕ್ಸ್ ಅಬೌಟ್ ಅಗ್ರಿಕಲ್ಚರ್, ಇಲ್ಲಿ ಬೇಸಿಕ್ ಅಬೌಟ್ ಅಗ್ರಿಕಲ್ಚರ್ ಅಂದರೆ ಇಲ್ಲಿ ಏನೇನು ಇಂಪಾರ್ಟೆಂಟ್ ಅಂತ ಇನ್ನೊಂದು ಪೇಜಲ್ಲಿ ನಾನು ಬರೆದಿದ್ದೀನಿ, ಅದನ್ನು ನಿಮಗೆ ಹೇಳಿದ್ದೀನಿ. ಓಕೆ. ಸೊ ಆಥರ್ಸ್ ಆ್ಯಂಡ್ ಬುಕ್ಸ್, INM ಅಂದರೆ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ಸ್ ಆ್ಯಂಡ್ ಬುಕ್ಸ್. ಈಗ ಕೆಲವೊಂದು ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಇರ್ತಾರೆ, ದಾದಾಬಾಯಿ ನವರೋಜಿ,
ಆಮೇಲೆ ಮಹಾತ್ಮ ಗಾಂಧೀಜಿಯವರು, ಆ ಥರ ಇಂಪಾರ್ಟೆಂಟ್ ಪರ್ಸನಾಲಿಟಿ ಇರ್ತಾರೆ. ಫಾರ್ ಎಕ್ಸಾಂಪಲ್ ಅವರು ಮಹಾತ್ಮ ಗಾಂಧೀಜಿಯವರು ಬರೆದಿರ್ತಕ್ಕಂಥ ಬುಕ್ಕು ಹಿಂದೂ ಸ್ವರಾಜ್ ಅಂತ. ಸೊ ಅದೇ ಥರ ತುಂಬ ಪರ್ಸನಾಲಿಟೀಸ್ಗಳು ಅವರವರ ಬುಕ್ಸ್ ಬರೆದಿದ್ದಾರೆ, ಒಂದು ಬಯೋಗ್ರಫಿಗಳನ್ನ ಬರೆದಿದ್ದಾರೆ. ಸೊ ದಯವಿಟ್ಟು ಅದನ್ನೆಲ್ಲ ನೀವು ಒಂದು ಲೀಸ್ಟ್ ಮಾಡ್ಕೋಬೇಕು. ಓಕೆ, GK ಟುಡೇ ಅಂತ ಒಂದು ಬುಕ್ ಬರುತ್ತೆ. ಆ ಬುಕ್ಕಲ್ಲಿ ಎಲ್ಲ ಪರ್ಸನಾಲಿಟಿ ಯಾರ್ಯಾರು ಒಳ್ಳೊಳ್ಳೆ ಪರ್ಸನಾಲಿಟೀಸ್ಗಳಿದ್ರು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ 1950s ಆ ಇಂಪಾರ್ಟೆಂಟ್ ಪರ್ಸನಾಲಿಟಿಗಳದ್ದೆಲ್ಲ ಒಂದು ಲೀಸ್ಟೇ ಇದೆ. GK ಟುಡೇ ಅಂತ ಬುಕ್ಕು, ಲ್ಯೂಸೆಂಟ್ GK ಟುಡೇ ಅಂತ ಬುಕ್ ಹೆಸರು. ಅದರಲ್ಲಿ ನಿಮಗೆ ಈ ಆಥರ್ಸ್ ಆ್ಯಂಡ್ ಬುಕ್ಸ್ಗಳೆಲ್ಲ ಸಿಗುತ್ತೆ. ಓಕೆ, ನೆಕ್ಸ್ಟ್ ವಿತ್ ರೆಸ್ಪೆಕ್ಟ್ ಟು ಲೊಕೇಶನ್ ಆಫ್ ಮೈನ್ಸ್ ಆ್ಯಂಡ್ ಮಿನರಲ್ಸ್, ವೆರಿ ಇಂಪಾರ್ಟೆಂಟ್ ಥಿಂಗ್. ಅಂದರೆ ಯಾವುದೇ ಎಕ್ಸಾಮಿನೇಷನಲ್ಲೂ ಕೂಡ ಕೇಳ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಥಿಂಗು ಮಿನರಲ್ ಲೊಕೇಶನ್ಸ್. ಯಾವ ಮಿನರಲ್ಲು ಯಾವ ಜಾಗದಲ್ಲಿ ಜಾಸ್ತಿ ಇದೆ, ಓಕೆ, ಅದನ್ನ ಕೇಳ್ತಾರೆ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ವಿತ್ ರೆಸ್ಪೆಕ್ಟ್ ಟು ಜಿಯೋಗ್ರಫಿ ಇಂಡಿಯನ್ ಜಿಯೋಗ್ರಫಿ ಇನ್ನೊಂದು ಪೇಜ್ ಮಾಡಿದ್ದೀನಿ ಅದಕ್ಕೆ ಅಂತಲೇ. ಅದರಲ್ಲಿ ನಿಮಗೆ ಅದನ್ನ ಬ್ರೀಫಾಗಿ ಹೇಳ್ತೀನಿ. ಇದು ಕೂಡ ಅದೇ ಲೇಯರ್ಸು, ಓಕೆ, ಡ್ಯಾನ್ಸ್ ಫಾರ್ಮ್ಸು. ಓಕೆ, ನಾವೀಗ ಪೊಲಿಟಿ ಸೆಕ್ಷನಲ್ಲಿ ನೋಡೋಣ. ಇದು ಈ ಸೆಕ್ಷನ್ನ ನಾನು ಕಂಬೈಂಡಾಗಿ ರೆಡಿ ಮಾಡಿದ್ದೀನಿ. ಅಂದರೆ ಸ್ಟಡಿ ಮಾಡಿ ಯಾವುದೆಲ್ಲ ಟಾಪಿಕ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ವಿತ್ ರೆಸ್ಪೆಕ್ಟ್ ಟು ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಅದು ನಮ್ಮದು ಫ್ರೀ ಕೋಚಿಂಗಲ್ಲಿ ಕೇಳಿರೋ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ. ಓಕೆ, 2017, 18, 19 ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್. ಯಾವ್ಯಾವೆಲ್ಲ ಆರ್ಟಿಕಲ್ಸು ನ್ಯೂಸಲ್ಲಿದೆ, ಕೆಲವ್ರಿಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಅರೌಂಡ್ 418+ ಆರ್ಟಿಕಲ್ಸ್ ಇದ್ದಾವೆ. ಓಕೆ, ಅವನ್ನೆಲ್ಲ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ವಿಚ್ ಆಲ್ ಆರ್ ದ ಇಂಪಾರ್ಟೆಂಟ್ ಆರ್ಟಿಕಲ್ಸು, ಏನೇನು ಆರ್ಟಿಕಲ್ಸ್ ಇಂಪಾರ್ಟೆಂಟ್ ಇದ್ದಾವೆ ಅವನ್ನು ಮಾತ್ರ ನೀವು ಓದ್ತಕ್ಕಂಥದ್ದು. ನೀವು ಆ ಆರ್ಟಿಕಲ್ಸ್ನ ಮಾತ್ರ ಓದಬೇಕು. ಅದ್ರ ಜೊತೆಗೆ ಆರ್ಟಿಕಲ್ಸ್ ಜೊತೆಗೆ ವ್ರಿಟ್ಸ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಸರ್ಶ್ವರರಿ. ಓಕೆ, ಆ ಥರ ವ್ರಿಟ್ಸ್ಗಳಿದಾವಲ್ಲ, ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಾರಿ ಮಾಡುತ್ತಲ್ಲ, ಸರ್ಶ್ವರರಿ, ಹೇಬಿಯಸ್ ಕಾರ್ಪಸ್, ಆ ಥರ 5-6 ರಿಟ್ಸ್ ಇದ್ದಾವೆ. ದಯವಿಟ್ಟು ಅದನ್ನ ಓದ್ಕೊಳ್ಳಿ. ಪ್ರತಿಯೊಂದು ಎಕ್ಸಾಮಿನೇಷನಲ್ಲೂ ಮ್ಯಾಚ್ ದಿ ಫಾಲೋಯಿಂಗಿಂದ ಫಿಕ್ಸ್ ಕೇಳ್ತಾನೆ ವ್ರಿಟ್ಸ್. ವೆರಿ ಇಂಪಾರ್ಟೆಂಟ್. ವ್ರಿಟ್ಸ್ ಕೇಳ್ತಾನೆ. ವ್ರಿಟ್ಸ್ ಕೇಳಿಲ್ಲ ಅಂದರೆ ಅವತ್ತು ಪೊಲಿಟಿ ಪೇಪರ್ಗೆ ಅರ್ಥನೇ ಇರಲ್ಲ ಅಂತ. ಓಕೆ, ನೆಕ್ಸ್ಟ್ ಫಂಡಮೆಂಟಲ್ ರೈಟ್ಸು ಪ್ರತಿಯೊಂದು ನಿಮಗೆ ಗೊತ್ತಿರಬೇಕು. ಅದು ಪ್ರತಿಯೊಂದು ಅದು 12 to 35 ತನಕ ಏನು ಫಂಡಮೆಂಟಲ್ ರೈಟ್ಸ್ ಇದ್ದಾವೆ ಅವೆಲ್ಲ ಪ್ರತಿಯೊಂದು ನಿಮಗೆ ಗೊತ್ತಿರಬೇಕು. ಸೊ DPSPಲಿ 3 ಥರದ್ದು ಬರುತ್ತೆ. ಸೋಷಿಯಲ್ ಬರುತ್ತೆ, ಮತ್ತು ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಂತ ಬರುತ್ತೆ. ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್, ಗಾಂಧಿಯನ್ ಪ್ರಿನ್ಸಿಪಲ್ಸ್, ಯಾರು ಬಿಟ್ಟರು, ಯಾಕೆ ಬಿಟ್ಟರು, ಎಷ್ಟಾಯಿತು, ಏನಾಯಿತು. ಸೊ ಎವ್ರಿಥಿಂಗ್ ಯು ಹ್ಯಾವ್ ಟು ನೋ. ಓಕೆ, ಗಾಂಧಿಯನ್ ಪ್ರಿನ್ಸಿಪಲ್ಸ್ ಅಂದರೆ ಏನು, ಸೋಷಿಯಲ್ ಪ್ರಿನ್ಸಿಪಲ್ಸ್ ಅಂದ್ರೇನು, ಗಾಂಧಿಯನ್ ಪ್ರಿನ್ಸಿಪಲ್ ಒಳಗೆ ಯಾವ ಪ್ರಿನ್ಸಿಪಲ್ ಇಲ್ಲ. ಓಕೆ, ಸೋಷಿಯಲಿಸ್ಟಿಕ್ ಪ್ರಿನ್ಸಿಪಲ್ ಒಳಗೆ ಯಾವ ಪ್ರಿನ್ಸಿಪಲ್ ಇದೆ ಅದು ಗಾಂಧಿಯನ್ ಪ್ರಿನ್ಸಿಪಲ್ಸಲ್ಲಿಲ್ಲ. ಸೊ ಈ ಥರ ನಮಗೆ ಅದನ್ನ ಟ್ವಿಸ್ಟ್ ಮಾಡಿ ಕೇಳ್ತಕ್ಕಂಥ ಸಾಧ್ಯತೆ ತುಂಬ ಇದೆ. ಓಕೆ, ನೆಕ್ಸ್ಟ್ ಫಂಡಮೆಂಟಲ್ ಡ್ಯೂಟೀಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾವ ಆರ್ಟಿಕಲ್ಲು ಯಾವ ಫಂಡಮೆಂಟಲ್ ರೈಟ್ಸ್ ಇಂಪಾರ್ಟೆಂಟು, ಯಾವ ಅದು ಸೆಕ್ಷನ್ ಅಂತೆಲ್ಲ ಇರುತ್ತಲ್ಲ, ಅದನ್ನು ಪ್ರತಿಯೊಂದು ನೋಡಿ ಸೀಕ್ವೆನ್ಸಾಗಿ ಓದಿ. ದಯವಿಟ್ಟು ಆ ಫಂಡಮೆಂಟಲ್ ಡ್ಯೂಟೀಸ್ನ ಸೀಕ್ವೆನ್ಸಾಗಿ ಓದಿ, ಪ್ರತಿಯೊಂದು ನೆನ್ಪಿಟ್ಕೊಳ್ಳಿ. ಸೊ ರಿವೈಸ್ ಮಾಡಿ. ಓಕೆನಾ. ಕಾನ್ಸ್ಟಿಟ್ಯೂಷನ್ ಬಾರೋಡ್ ಫ್ರಮ್. ಓಕೆ, ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವೆಲ್ಲ ಕಾನ್ಸ್ಟಿಟ್ಯೂಷನ್ಗಳು ಯಾವ್ಯಾವ ಕಂಟ್ರೀಸ್ಗಳಿಂದ ನಾವು ಬಾರೋ ಮಾಡಿದ್ದೀವಿ, ಅದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕಾನ್ಕರೆಂಟ್ ಲೀಸ್ಟ್ನ ನೆನ್ಪಿಟ್ಕೊಳ್ಳೋದು ಹೇಗೆ, ಕೊಂಗೋರೋ ಅಂದರೆ ಕೊಂಗೋರೋ ಜಾಸ್ತಿ ಎಲ್ಲಿರ್ತವೆ, ಆಸ್ಟ್ರೇಲಿಯಾದಲ್ಲಿರ್ತವೆ. ಸೊ ಆ ಥರ ನೀವು ಟ್ರಿಕ್ಸ್ ಮಾಡಿ ನೆನ್ಪಿಟ್ಕೋಬೇಕು. ಈ ಥರ ತುಂಬ ಟ್ರಿಕ್ಸ್ ಇದ್ದಾವೆ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ದಯವಿಟ್ಟು. ಓಕೆ, ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್ ಆ್ಯಸ್ ವೆಲ್ ಆಸ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಇವರು 3 ಜನ ಇಲ್ಲ ಅಂದರೆ ಪೊಲಿಟಿ ಸೆಕ್ಷನ್ಗೆ ಯಾವುದೇ ರೀತಿ ಅರ್ಥ ಇರಲ್ಲ. ದಯವಿಟ್ಟು ಪ್ರೆಸಿಡೆಂಟ್ ಅವರು ಮತ್ತು ಗವರ್ನರ್, ಪ್ರೆಸಿಡೆಂಟು ಮತ್ತು ಗವರ್ನರ್ ಬಗ್ಗೆ ದಯವಿಟ್ಟು ತಿಳ್ಕೊಳ್ಳಿ, ಚೆನ್ನಾಗಿ ಓದಿ. ಸೊ ಕೌನ್ಸಿಲ್ ಆಫ್ ಮಿನಿಸ್ಟರ್ ಕೂಡ. ಪಂಚಾಯತ್ ರಾಜಲ್ಲಿ ತುಂಬ ಕಮಿಟೀಸ್ ಬರ್ತವೆ. ಯಾವ್ಯಾವ ಕಮಿಟಿ ಮೇಲೆ ಪಂಚಾಯತ್ ರಾಜ್ ರೆಕಮೆಂಡೇಷನ್ ಆಯಿತು, ಯಾವ ಆ್ಯಕ್ಟ್ ಮೇಲೆ ಬಂತು, 73rd ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟಿಂದ ಬಂದಿರತಕ್ಕಂಥದ್ದು. ಸೊ ದಯವಿಟ್ಟು ಅದ್ರ ಬಗ್ಗೆ ಸ್ವಲ್ಪ ಡೀಪಾಗಿ ಓದ್ಕೊಳ್ಳಿ, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್. ಓಕೆ, ಈ ಬಿಲ್ಸ್ ಬರುತ್ತೆ, ಮನಿ ಬಿಲ್ಸ್ನ ಯಾರು ಕೊಡ್ತಾರೆ, ಫೈನಾನ್ಷಿಯಲ್ ಬಿಲ್ಸ್ನ ಯಾರು ಕೊಡ್ತಾರೆ, ಎಷ್ಟು ದಿನ ಆದಮೇಲೆ ಕೊಡ್ತಾರೆ, ಆಮೇಲೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಸಿಗೆ ಯಾರ್ಯಾರ್ದು ಮೆಜಾರಿಟೀಸ್ ಬರುತ್ತೆ, ಸಿಂಪಲ್ ಮೆಜಾರಿಟಿ, ಅದು ಅಬ್ಸಲ್ಯೂಟ್ ಮೆಜಾರಿಟಿ, ಆ ಥರ ಮೆಜಾರಿಟೀಸ್ಗಳಿದ್ದಾವೆ. ದಯವಿಟ್ಟು ಅವನ್ನೆಲ್ಲ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಪ್ರಿಯಂಬಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎಲ್ಲ ಎಕ್ಸಾಮಿನೇಷನಲ್ಲಿ ಕೇಳ್ತಕ್ಕಂಥ ಒಂದು ಕಾಮನ್ ಕ್ವಶನ್. ಓಕೆ, ಕಮಿಷನ್ಸ್ ರೀಸೆಂಟ್ಲಿ ಇನ್ ನ್ಯೂಸ್, NHRC ಅದು ಪೀರಿಯಡ್ನ ಚೇಂಜ್ ಮಾಡಿದರು, NHRC ಪೀರಿಯಡು, ಮತ್ತು SC/ST ಕಮಿಷನ್ ಇದು ಮಾಡಿದರು. ಸೊ ಕೆಲವೊಂದು ನ್ಯೂ ಕಮಿಷನ್ಸ್ ಕೂಡ ಫಾರ್ಮ್ ಮಾಡಿದ್ದಾರೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, CBI. ಸೊ
ಅವೆಲ್ಲ ಭಾರಿ ಇಂಪಾರ್ಟೆಂಟ್ ಆಗ್ತವೆ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ಸ್ ತುಂಬ ಕಮಿಷನ್ಸ್ಗಳಿದ್ದಾವೆ. ದಯವಿಟ್ಟು ಎಲ್ಲ ಕಮಿಷನ್ಸ್ಗಳದ್ದು ಕಾಂಪೋಸಿಷನ್ ನೋಡ್ಕೊಳ್ಳಿ, ಎಷ್ಟು ಜನ ಮೆಂಬರ್ಸ್ ಇದ್ದಾರೆ, ಯಾರು ಹೂ ವಿಲ್ ಬಿ ದ ಚೀಫ್ ಆಫ್ ದಟ್ ಕಮಿಷನ್ ಯಾರು ಇರ್ತಾರೆ. ಓಕೆ, ದಯವಿಟ್ಟು ಅದನ್ನೆಲ್ಲ ನೋಡ್ಕೊಳ್ಳಿ, ಎಲ್ಲ ಒಂದು ನೋಟ್ ಮಾಡ್ಕೊಳ್ಳಿ. ಇದರಿಂದ ಕ್ವಶನ್ ಬರ್ತಕ್ಕಂಥ ಸಾಧ್ಯತೆ ತುಂಬ ಇದೆ. ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟು ಜಡ್ಜಸ್ ಅಪಾಯಿಂಟ್ಮೆಂಟ್ ಎಷ್ಟು ಜನ, ರೀಸೆಂಟಾಗಿ 9 ಮೆಂಬರ್ ಜಡ್ಜಸ್ ಅಪಾಯಿಂಟ್ ಆದರು. ಓಕೆನಾ, ಕರ್ನಾಟಕದಿಂದ ಯಾರು ಅಪಾಯಿಂಟ್ ಆದರು ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ಕ್ಯಾಗ್ ಅಪಾಯಿಂಟ್ಮೆಂಟ್ ಹೆಂಗೆ ಮಾಡ್ತಾರೆ, ಯಾರು ಮಾಡ್ತಾರೆ, ಎಷ್ಟು ಇಯರ್ ಇರುತ್ತೆ ಅವರಿಗೆ, ಎಷ್ಟು ಇಯರ್ ಇರುತ್ತೆ, ದಯವಿಟ್ಟು ಇದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಕ್ಯಾಗಿಗೆ. ಓಕೆ, ನಿಮಗೆ ಗೊತ್ತಿರುತ್ತೆ ಯಾರು ಅದನ್ನ ಡಿಸೈಡ್ ಮಾಡ್ತಾರೆ, ಕ್ಯಾಗ್ ಎಷ್ಟು ವರ್ಷ ಇರಬೇಕು, ಅವ್ರದ್ದು ಟೆನ್ಯೂರಲ್ಲಿ ಎಷ್ಟಿರಬೇಕು ಅಂತ. ದಯವಿಟ್ಟು ಅದನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಓಕೆ, ಜುಡಿಷಿಯರಿ ಕೇಶವಾನಂದ ಭಾರತಿ. ಸಪೋಸ್ ಎಕ್ಸಾಂಪಲ್, ಈಗ ರೀಸೆಂಟಾಗಿ ಕೇಶವಾನಂದ ಭಾರತಿ ಅವರು ಡೆತ್ ಆಯಿತು, ಅವರ ಬ್ಯಾಕ್ಗ್ರೌಂಡ್ ಏನು, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಟ್ರಿಬ್ಯುನಲ್ಸ್, ರೀಸೆಂಟ್ಲಿ ಟ್ರಿಬ್ಯುನಲ್ಸು ತುಂಬ ನ್ಯೂಸಲ್ಲಿದೆ. ದಯವಿಟ್ಟು ಅದನ್ನ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಎಮರ್ಜೆನ್ಸಿ ಪ್ರಾವಿಷನ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ರೀಸೆಂಟ್ಲಿ ಒಂದು ಕಂಟ್ರಿ ಫುಡ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ತು, ಶ್ರೀಲಂಕಾ. ಓಕೆ, ಈ ಥರ ಎಮರ್ಜೆನ್ಸಿಗಳು ಇಂಡಿಯಾದಲ್ಲದೆ ಬೇರೆ ಹೊರಗಡೆ ಎಮರ್ಜೆನ್ಸಿಗಳು ಯಾವ ಥರ ಕ್ರಿಯೇಟ್ ಆಗಿದೆ, ಯಾಕೆ ಕ್ರಿಯೇಟ್ ಆಗಿದೆ, ಫುಡ್ ಕ್ರೈಸಿಸ್ ಎಲ್ಲ ಹೆಂಗಾಯಿತು, ನಿಮಗೆ ಕಾನ್ಸೆಪ್ಟ್ ಗೊತ್ತಿದ್ದರೆ ಮಾತ್ರ UPSC ಮತ್ತು KS ಎಕ್ಸಾಮಿನೇಷನ್ ಬರೆಯೋಕ್ಕೆ ಸಾಧ್ಯ. ಇಲ್ಲಾಂದರೆ ಬೇರೆ ಎಕ್ಸಾಮ್ಗೆ ಪ್ರಯತ್ನ ಪಡಿತಾವೆ. ಓಕೆ, ಸೊ ಸ್ಟೇಟ್ ಲೆಜಿಸ್ಲೇಚರ್ ವೆರಿ ಇಂಪಾರ್ಟೆಂಟ್. ಸ್ಟೇಟ್ ಲೆಜಿಸ್ಲೇಚರು, ಸೆಂಟ್ರಲ್ ಲೆಜಿಸ್ಲೇಚರು. ಆಮೇಲೆ ಆರ್ಟಿಕಲ್ 368 ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಆರ್ಟಿಕಲ್ 13 ಇಂಪಾರ್ಟೆಂಟ್ ಥಿಂಗು. ಓಕೆನಾ. ಓಕೆ, ಇವೆಲ್ಲ ಟಾಪಿಕ್ಸ್ ಹೇಳಿದ್ನಲ್ಲ, ಇವನ್ನ ರೆಫರ್ ಮಾಡ್ತಕ್ಕಂಥ ಬೆಸ್ಟ್ ಮೆಟೀರಿಯಲ್ M. ಲಕ್ಷ್ಮೀಕಾಂತ್. ಓಕೆನಾ, M. ಲಕ್ಷ್ಮೀಕಾಂತ್ ಅಂತ ಯೂಟ್ಯೂಬಲ್ಲಿ ತುಂಬ ಜನ M. ಲಕ್ಷ್ಮೀಕಾಂತ್ ಬುಕ್ನ ವಿಡಿಯೋ ಮಾಡಿ, ಸೊ ಅದ್ರ ಕೆಲವೊಂದು ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳನ್ನ ರಿವೈಸ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಬೆಸ್ಟು ನನಗನ್ಸಿದ್ದು ಇಂಗ್ಲೀಷಲ್ಲಿ ಮಾಡೋದಾದರೆ ಡಾಕ್ಟರ್ ಸಿದ್ಧಾರ್ಥ್ ಅರೋರಾ ಅಂತ. ಡಾಕ್ಟರ್ ಸಿದ್ಧಾರ್ಥ್ ಅರೋರಾ ಅನ್ಅಕಾಡೆಮಿಯಲ್ಲಿ ಟೀಚ್ ಮಾಡ್ತಾರೆ. ಅವ್ರು ಯೂಟ್ಯೂಬಲ್ಲೂ ಕೂಡ ಟೀಚ್ ಮಾಡಿದ್ದಾರೆ. 11 ಅವರ್ಸು ಒಂದು ಮ್ಯಾರಥಾನ್ ಸೆಷನ್ ಮಾಡಿದ್ದಾರೆ. ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ಈ ಎಲ್ಲ ಟಾಪಿಕ್ಸ್ಗಳು ಅವರು ಕವರ್ ಮಾಡಿದ್ದಾರೆ. ಸೊ ದ್ಯಾಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್. ಓಕೆ, ರಿವಿಷನ್ಗೂ ಕೂಡ ಮತ್ತು ನಿಮಗೆ ಕಾನ್ಸೆಪ್ಟ್ ಕೂಡ ಅರ್ಥ ಆಗುತ್ತೆ. ಓಕೆ, ಈಗ ಎಕನಾಮಿಕ್ಸ್ ಬರೋಣ. ಓಕೆ, ಎಕನಾಮಿಕ್ಸ್ ಒಂಥರ ತುಂಬ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ಅದ್ರ ಜೊತೆ ಸ್ವಲ್ಪ ಕಾನ್ಸೆಪ್ಟನ್ನ ಡೆವಲಪ್ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಎಕ್ಸಾಮಲ್ಲೂ ಯೂಸ್ ಆಗುತ್ತೆ. ಒಂದು ಮಾಮೂಲಿ ಎಕನಾಮಿಕ್ಸಲ್ಲಿ ಮಾಮೂಲಿ ಯಾವ ಏರಿಯಾದಿಂದ ಕ್ವಶನ್ಸ್ಗಳು ಬರ್ತವೆ ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್ ಮಾನಿಟ್ರಿ ಪಾಲಿಸಿ. ಓಕೆ, ಮಾನಿಟ್ರಿ ಪಾಲಿಸಿ ಯಾರು ಡಿಸಿಗ್ನೇಟ್ ಮಾಡ್ತಾರೆ, ಎಷ್ಟು ಜನ ಕಮಿಟಿ ಯಾವ ರೆಕಮೆಂಡೇಷನ್ ಮಾಡ್ತಾರೆ, ಇದೆಲ್ಲ ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಮಾನಿಟ್ರಿ ಪಾಲಿಸಿದು ಏನಿಲ್ಲ, ನೀವು ಯಾವುದೇ ನಾನಿಲ್ಲಿ ಹಾಕಿರ್ತಕ್ಕಂಥ ಯಾವುದೇ ಒಂದು ಟಾಪಿಕ್ನ ನೀವು ಓದಬೇಕು ಅಂದರೆ, ಸೊ ಜಸ್ಟ್ ಅದನ್ನ ಅಬೌಟ್ ಮಾನಿಟ್ರಿ ಪಾಲಿಸಿ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ತುಂಬ ಲಾಟ್ ಆಫ್ ಎಜುಕೇಟರ್ಸು ಅದ್ರ ಬಗ್ಗೆ ಟೀಚ್ ಮಾಡಿರ್ತಾರೆ. ದಯವಿಟ್ಟು ಮಾನಿಟ್ರಿ ಪಾಲಿಸಿ ಬಗ್ಗೆ ತಿಳ್ಕೊಳ್ಳಿ, ಓದಿ. ಓಕೆನಾ. ಬ್ಯಾಂಕಿಂಗ್ ಟರ್ಮ್ಸ್, ಕೊರೋನಾ ಆದಮೇಲೆ ಕೋವಿಡ್-19 ಅದೇನಾಯ್ತಲ್ಲ, ಅದಾದಮೇಲಿಂದ ತುಂಬ ಬ್ಯಾಂಕಿಂಗ್ ಟರ್ಮ್ಸ್ ಬಂದಿದ್ದಾವೆ. ಪ್ರೆಡಿಟರಿ ಪ್ರೈಸಿಂಗ್, ಫಾರ್ ಎಕ್ಸಾಂಪಲ್ ಪ್ರೆಡಿಟರಿ ಪ್ರೈಸಿಂಗ್, ಅದ್ರ ಜೊತೆ ಯಾವುದು ಇನ್ನೊಂದು ಪ್ರೆಡಿಟರಿ ಪ್ರೈಸಿಂಗ್, ಇನ್ನು ತುಂಬ ಬ್ಯಾಂಕಿಂಗ್ ಟರ್ಮ್ಸ್ಗಳು ಬಂದಿದ್ದಾವೆ. ಸೊ ದಯವಿಟ್ಟು ಆ ಟರ್ಮ್ಸ್ಗಳನ್ನೆಲ್ಲ ನೋಡ್ಕೊಳ್ಳಿ. CRR SLR ಅಂದ್ರೇನು, CRR ಅಂದ್ರೇನು, ಓಕೆನಾ. ಸೊ ಮನಿ ಮಲ್ಟಿಪ್ಲೈಯರ್ ಅಂದ್ರೇನು, GVA ಅಂದ್ರೇನು, GDP ಅಂದ್ರೇನು, GDP ಎಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ, ಆಮೇಲೆ ನೆಕ್ಸ್ಟ್ GDPನ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯಾವ್ಯಾವೆಲ್ಲ ಪ್ಯಾರಾಮೀಟರ್ಸ್ನ ಯೂಸ್ ಮಾಡ್ತಾರೆ, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೋಡ್ಕೊಳ್ಳಿ. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟು ಕ್ಯಾಪಿಟಲ್ ಬ್ಯಾಲೆನ್ಸ್ ಆಫ್ ಪೇಮೆಂಟು, ಅದರದ್ದು ಟೈಪ್ಸ್ ಬರುತ್ತೆ. ಆ ಟೈಪ್ಸ್ ಒಳಗಡೆ FDI ಆಮೇಲೆ FPI ಅದರಲ್ಲಿ ಬರುತ್ತೆ. ಲೋನ್ಸ್ ಎಲ್ಲ ಯಾವ್ಯಾವುದ್ರಲ್ಲಿ ಇದು ಮಾಡ್ತಾರೆ. ಸೊ ಒಂದು ಲೀಸ್ಟ್ ಬರುತ್ತೆ, ಅದು ದಯವಿಟ್ಟು ಅದನ್ನ ಗೂಗಲಲ್ಲಿ ಸರ್ಚ್ ಮಾಡಿ, ಅಥವಾ ಯಾವುದೇ ರೀತಿ ಜಸ್ಟ್ ಯೂಟ್ಯೂಬಲ್ಲಿ ಟೈಪ್ ಮಾಡಿ ಅಬೌಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ. ಸೊ ಯಾವ್ದಾದ್ರು ಒಂದು ಪ್ಲೇ ಲಿಸ್ಟ್ ಬಂದೇ ಬರುತ್ತೆ. ದಯವಿಟ್ಟು ಅದನ್ನ ಓಪನ್ ಮಾಡಿಬಿಟ್ಟು ಅರೌಂಡ್ ಇಟ್ ವಿಲ್ ಬಿ 30-40 ಮಿನಿಟ್ಸ್ ಇರುತ್ತೆ. ಒಂದು ಅರ್ಧ ಗಂಟೆ ಕೊಟ್ಕೊಂಡು ದಯವಿಟ್ಟು ಎಲ್ಲದಕ್ಕೂ ನೋಟ್ಸ್ ಮಾಡೋದ್ರಿಂದ ನಿಮಗೆ ಮತ್ತೆ ರಿವೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಪಾವರ್ಟಿ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಈಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ಇದರಿಂದ ಯಾವತ್ತೂ ಕ್ವಶನ್ ಬಂದಿಲ್ಲ ಅಂತಿಲ್ವೇ ಇಲ್ಲ. ಅನ್ಎಂಪ್ಲಾಯ್ಮೆಂಟಲ್ಲಿ ಬೇರೆ ರೀತಿ ಅನ್ಎಂಪ್ಲಾಯ್ಮೆಂಟ್ ಇದ್ದಾವೆ. ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟು, ಡಿಸ್ಗೈಸ್ ಅನ್ಎಂಪ್ಲಾಯ್ಮೆಂಟು, ಆ ಥರ ಎಲ್ಲ ಅನ್ಎಂಪ್ಲಾಯ್ಮೆಂಟ್ಸ್ಗಳಿದ್ದಾವೆ. ಅದನ್ನೆಲ್ಲ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಯಾವ ಅನ್ಎಂಪ್ಲಾಯ್ಮೆಂಟ್ ಬಂದರೆ ಯಾವುದು ಏನು ಅಂತೆಲ್ಲ ನೋಡ್ಕೊಳ್ಳಿ. ಪಾವರ್ಟಿಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಎಸ್ಟಿಮೇಷನ್ ಕಮಿಟಿ. ಯಾವ ತೆಂಡೂಲ್ಕರ್ ಕಮಿಟಿ ಅವರು ಎಷ್ಟು ಎಸ್ಟಿಮೇಟ್ ಮಾಡಿದರು,
ಬೇರೆ ಬೇರೆ ಕಮಿಟಿಯವರು ರೆಕಮೆಂಡೇಷನ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ನೋಡ್ಕೊಳ್ಳಿ. ಪಾವರ್ಟಿ ಮತ್ತು ಅನ್ಎಂಪ್ಲಾಯ್ಮೆಂಟ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಇಂಡೆಕ್ಸಸ್ಗಳು ತುಂಬ ಬಿಡ್ತಾರೆ. ಸೊ ಮೆಜಾರಿಟಿ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಆರ್ಗನೈಸೇಷನ್ಸ್ಗಳೆಲ್ಲ ಪಾವರ್ಟಿ ಮತ್ತು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಇಂಡೆಕ್ಸ್ಗಳನ್ನ ಬಿಡ್ತಾ ಇರ್ತಾರೆ, ದಯವಿಟ್ಟು ನೋಡ್ಕೊಳ್ಳಿ. ಸೊ ಪ್ಲ್ಯಾನಿಂಗ್ ಕಮಿಷನ್ 5 ಇಯರ್ ಪ್ಲ್ಯಾನಿಂಗಲ್ಲಿ ಏನು ಅಂತ. ಸೊ 2011 ಸೆನ್ಸಸ್ನ ಈಗಿನ ಇದಕ್ಕೆ ಟ್ರೆಂಡಿಗೆ ಕಂಪೇರ್ ಮಾಡಿಬಿಟ್ಟು ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. 2011 ಸೆನ್ಸಸಲ್ಲಿ ಹೆಂಗಿತ್ತು, ಪಾವರ್ಟಿ ಸೆಷನ್ ಹೆಂಗಿತ್ತು, ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೇಗಿತ್ತು, ಯಾವ ಸ್ಟೇಟಲ್ಲಿ ಪಾವರ್ಟಿ ಜಾಸ್ತಿ ಇತ್ತು, ಲಿಟ್ರಸಿ ರೇಟ್ ಜಾಸ್ತಿ ಇತ್ತು, ಇದೆಲ್ಲ ದಯವಿಟ್ಟು ನೋಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಮಾಡೆಲ್ಗಳು, PPP ಮಾಡೆಲ್ಸು, ಆಮೇಲೆ ಇನ್ನು ಕೆಲವು ಒಂದು 10ರಿಂದ 15 ಇನ್ವೆಸ್ಟ್ಮೆಂಟ್ ಮಾಡೆಲ್ಗಳಿವೆ. ಎಲ್ಲ ಮಾಡೆಲ್ಗಳಿಗೂ ಅದರದ್ದೇ ಆದ ಒಂದು ಡಿಫ್ರೆನ್ಸ್ ಇರುತ್ತೆ. ಈ ಇನ್ವೆಸ್ಟ್ಮೆಂಟ್ ಮಾಡೆಲ್ಗಳನ್ನ ನೀವಾಗಿ ಓದಬೇಕು ಅಂದರೆ, ನೀವಾಗಿ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂದರೆ ಇಂಡಿಯನ್ ಎಕಾನಮಿ ಬೈ ರಮೇಶ್ ಸಿಂಗ್ ಆ ಬುಕ್ಕಲ್ಲೂ ಕೂಡ ಈ ಇನ್ವೆಸ್ಟ್ಮೆಂಟ್ ಮಾಡೆಲ್ ಬಗ್ಗೆ ನೀಟಾಗಿ ಡಿಸ್ಕಷನ್ ಮಾಡಿದ್ದಾರೆ. ಓಕೆ, ಅಗ್ರಿಕಲ್ಚರ್ ವಿತ್ ರೆಸ್ಪೆಕ್ಟ್ ಟು ಇಂಡಿಯನ್ ಅಗ್ರಿಕಲ್ಚರ್ ಅಂದ್ರೆ ಮುಂದೆ MSP ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಮಿನಿಮಮ್ ಸಪೋರ್ಟ್ ಪ್ರೈಸು, ಅದ್ರ ಬಗ್ಗೆ ಪ್ರತಿ ಇಯರು ಕ್ವಶನ್ಸ್ ಕೇಳ್ತಾರೆ. ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟು, ಇಂಪ್ಯಾಕ್ಟ್ ಆಫ್ ಗ್ರೀನ್ ರೆವಲ್ಯೂಷನ್, ಲ್ಯಾಂಡ್ ರಿಫಾರ್ಮ್ಸ್ ಇನ್ ಅಗ್ರಿಕಲ್ಚರ್, ಅಗ್ರಿ ಪೋರ್ಟಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಇಂದ ರಿಲೀಸ್ ಮಾಡಿರ್ತಕ್ಕಂಥ ಕೆಲವೊಂದು ವೆಬ್ಸೈಟ್ಸ್ಗಳು, ಆಮೇಲೆ ಈ ಪೋರ್ಟಲ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇಂಡಸ್ಟ್ರಿಯಲ್ ಪಾಲಿಸೀಸ್ ಅಂತ ಬಂದರೆ NBFC, ಬ್ಯಾಡ್ ಬ್ಯಾಂಕ್ಸ್ಗಳು, SEBI. ಓಕೆ, ಸೊ ವಿತ್ ರೆಸ್ಪೆಕ್ಟ್ ಟು ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಬಂದರೆ ಮನಿ ಸಪ್ಲೈ ಮತ್ತು ಕಾಂಪೊನೆಂಟ್ಸು, ಎಷ್ಟು ಅಂದರೆ ಟ್ಯಾಕ್ಸ್ ರೇಟ್ ಜಾಸ್ತಿ ಆಗುತ್ತೆ, ಟ್ಯಾಕ್ಸ್ ಬೇಸನ್ನು ಜಾಸ್ತಿ ಮಾಡಬೇಕಂದ್ರೆ ಏನು ಮಾಡಬೇಕು, ಇಂಟ್ರೆಸ್ಟ್ ರೇಟನ್ನು ಜಾಸ್ತಿ ಆದರೆ ಏನಾಗುತ್ತೆ, ಆ ಥರ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೇಳ್ತಾರೆ. ಈಸಿ ಇರಲ್ಲ ಪೇಪರು. ಸೊ ಸ್ವಲ್ಪ ಈಸಿ ಟು ಮಾಡರೇಟ್ ಇರುತ್ತೆ ಪೇಪರ್, ಯಾಕೆಂದರೆ ಇದು ಸೆಲೆಕ್ಷನ್ ಪೇಪರ್ ಆಗಿರೋದ್ರಿಂದ ಈಸಿ ಟು ಮಾಡರೇಟ್ ಇರುತ್ತೆ, ತುಂಬ ಡಿಫಿಕಲ್ಟಿ ಲೆವೆಲ್ ಇರಲ್ಲ. ಸೊ ಡಿಫಿಕಲ್ಟಿ ಲೆವೆಲ್ ಇದ್ದರೂ ಕೂಡ ಎಲ್ಲರೂ ಅಟೆಂಡ್ ಮಾಡೋ ಲೆವೆಲ್ಗೆ ಇರುತ್ತೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ. ಇಲ್ಲಿ ನಾನು ಮೆನ್ಷನ್ ಮಾಡಿರ್ತಕ್ಕಂಥ ಟಾಪಿಕ್ಗಳನ್ನ ದಯವಿಟ್ಟು ನೀಟಾಗಿ ಓದ್ಕೊಳ್ಳಿ ಅಷ್ಟೇ. ಓಕೆ, ಕಮರ್ಷಿಯಲ್ ಬ್ಯಾಂಕ್ ಇನ್ ಇಂಡಿಯಾ, ಇನ್ಫ್ಲೇಷನ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇನ್ಫ್ಲೇಷನಲ್ಲಿ ಬೇರೆ ಬೇರೆ ಟೈಪ್ಸ್ ಬರುತ್ತೆ. ಸೊ ಸ್ಕ್ಯೂಫ್ಲೇಷನ್, ಆಮೇಲೆ ಗ್ಯಾಲೋಪಿಂಗ್ ಇನ್ಫ್ಲೇಷನ್ಸ್. ಸೊ ಅವೆಲ್ಲ ಅಂದರೆ ಅದರದ್ದೆಲ್ಲ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮಗೆ, ಯಾವ್ಯಾವುದ್ರದ್ದು ಯಾವುದಕ್ಕೆ ಅಂತ. ನೆಕ್ಸ್ಟ್ RBI ಅಂತ ಕೇಳ್ತಾರೆ. ಮಾನಿಟರಿ ಪಾಲಿಸಿನ ಯಾರು ಇದು ಮಾಡ್ತಾರೆ, ಯಾವ ರೆಕಮೆಂಡೇಷನ್ ಮೇಲೆ ಮಾನಿಟರಿ ಪಾಲಿಸಿನ ಡೆಸಿಗ್ನೇಟ್ ಮಾಡ್ತಾರೆ. ಆಮೇಲೆ FRBM ಆ್ಯಕ್ಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್. ಈ ಸಲ ರೀಸೆಂಟ್ಲಿ ತುಂಬ ನ್ಯೂಸಲ್ಲಿದೆ FRBM ಆ್ಯಕ್ಟು. ಬಜೆಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಯಾವ ಸೆಕ್ಟರ್ಗೆ ಎಷ್ಟು ಡಿಸ್ಟ್ರಿಬ್ಯೂಷನ್ ಆಯಿತು, ಪ್ರೀವಿಯಸ್ ಇಯರ್ಗೂ ಈ ಇಯರ್ಗೂ ಬಜೆಟ್ಗೆ ಏನು ಡಿಫ್ರೆನ್ಸ್ ಇದೆ, ಯಾವೆಲ್ಲ ಹೊಸ ಪೋರ್ಟಲ್ಗಳನ್ನ ಬಿಟ್ಟಿದ್ದಾರೆ ಬಜೆಟ್ಸಿಂದ, ಏನೆಲ್ಲ ಲಾಂಚ್ ಮಾಡಿದ್ದಾರೆ. ಓಕೆನಾ. ಸೊ GST ಮತ್ತು ಟ್ಯಾಕ್ಸ್ ರಿಫಾರ್ಮ್. GST ಇಂಪಾರ್ಟೆಂಟ್. ಯಾವಾಗ GST ಲಾಂಚ್ ಆಯಿತು ಅವತ್ತಿಂದ ಇಲ್ಲಿವರೆಗೂ ಪ್ರತಿ ಇಯರ್ GST ಮೇಲೆ ಒಂದೊಂದು ಕ್ವಶನ್ ಕೇಳ್ತಾನೆ. ಇದರಲ್ಲೂ ಕೂಡ ಕೇಳ್ತಕ್ಕಂಥ ಸಾಧ್ಯತೆ ಇದೆ. FDI ಮತ್ತು FPA ಅವನ್ನೆಲ್ಲ ನೋಡ್ಕೊಳ್ಳಿ. ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಯಾವ ಇಂಪಾರ್ಟೆಂಟ್ ಇದೆ ಅಂದರೆ ಈಗ ಪ್ರೆಸೆಂಟ್ಲಿ ನ್ಯೂಸಲ್ಲಿರೋದು IMF, ಓಕೆ, ವರ್ಲ್ಡ್ ಬ್ಯಾಂಕು, GATT, WTO, G20, OPEC, ADB. ಇದೇ ರೀತಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇದ್ದಾವೆ. ಎಲ್ಲದರದ್ದು ಒಂದೊಂದು ಲೀಸ್ಟ್ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಲೀಸ್ಟ್ ಇರಬೇಕಷ್ಟೇ ನಮ್ಮ ಹತ್ರ. ಪ್ರತಿಯೊಂದಕ್ಕೂ ಶಾರ್ಟ್ ನೋಟ್ಸ್ ಇರಬೇಕು. ಕೊನೆ ಟೈಮಲ್ಲಿ ನಿಮಗೆ ರಿವಿಷನ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಎನ್ವಿರಾನ್ಮೆಂಟ್ ಮತ್ತು ಎಕಾಲಜಿ. ನಾವು ಎನ್ವಿರಾನ್ಮೆಂಟ್ ಮತ್ತು ಎಕಾಲಜಿ ಅನಾಲಿಸಿಸ್ ಮಾಡಿದಾಗ 2017, 18, 19 ಅದರದ್ದು ಔಟ್ಕಮ್ ಏನಂದರೆ ಎಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಏರಿಯಾ ಯಾವ ಏರಿಯಾದಿಂದ ಕವರ್ ಮಾಡ್ತಾನೆ ಅಂತ ಕೇಳಿದರೆ ದ್ಯಾಟ್ ಈಸ್ ಒನ್ ಥಿಂಗ್, ಶೆಡ್ಯೂಲ್ಸ್. ಓಕೆ, ಶೆಡ್ಯೂಲ್ 1, 2, 3, 4, 5 ಎಷ್ಟು ಶೆಡ್ಯೂಲಲ್ಲಿ ಯಾವ್ಯಾವ ಇವು ಬರ್ತವೆ ಅಂತ, ಯಾವ್ಯಾವುದು ಪ್ರಾಣಿಗಳು ಬರ್ತವೆ ಅಂತ ನಿಮಗೆ ಒಂದು ಲೀಸ್ಟ್ ಇರುತ್ತೆ. ಎಲ್ಲರೂ ಒಂದು ವೆಬ್ಸೈಟಲ್ಲಿ ಅವೈಲಬಲ್ ಇರುತ್ತೆ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಶೆಡ್ಯೂಲ್ಸ್ ಜೊತೆಗೆ ನೀವು IUC ಅಂದು ಸ್ಟೇಟಸ್ ನೋಡಬೇಕು. ಆ ಸ್ಪೀಸೀಸ್ ಎಂಡೇಂಜರ್ಡ್ ಇದೆಯಾ. ಫಾರ್ ಎಕ್ಸಾಂಪಲ್ ಸ್ನೋ ಲೆಪರ್ಡ್ ಅಂತ ತಿಳ್ಕೊಳ್ಳಿ. ಸ್ನೋ ಲೆಪರ್ಡ್ ಅದೇನು ವಲ್ನರಬಲ್, ಓಕೆನಾ. ಅದ್ರದ್ದು ಶೆಡ್ಯೂಲ್ಡ್ ಯಾವುದು ಅದೆಲ್ಲ ಒಂದು ಲೀಸ್ಟ್ ಮಾಡ್ಕೊಳ್ಳಿ. ಇದು ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಒಂದಲ್ಲ ಒಂದು ಕ್ವಶನ್ ತೆಗಿತಾನೆ. ಎನ್ವಿರಾನ್ಮೆಂಟಲ್ ಆ್ಯಕ್ಟ್ಸು. ರೀಸೆಂಟ್ಲಿ ಕೆಲವೊಂದು ಎನ್ವಿರಾನ್ಮೆಂಟಲ್ ಆ್ಯಕ್ಟ್ಸ್ಗಳನ್ನ ಮತ್ತೆ ಅಮೆಂಡ್ ಮಾಡಿದ್ದಾರೆ. ಓಕೆ, ಆ ಥರ ಆ್ಯಕ್ಟ್ಸ್ಗಳು ನ್ಯೂಸಲ್ಲಿದ್ದಾವೆ. ನಾನು ಇದಕ್ಕೆಲ್ಲ ಕಾಮನ್ ಸೋರ್ಸನ್ನು ಲಾಸ್ಟಲ್ಲಿ ಹೇಳ್ತೀನಿ.
ಅದರಿಂದ ನಿಮ್ಗೊಂದು ಐಡಿಯಾ ಬರುತ್ತೆ. ರೀಸೆಂಟಾಗಿ ಪ್ರಾಜೆಕ್ಟ್ ಟರ್ಟಲ್ಸು, ಪ್ರಾಜೆಕ್ಟ್ ಡಾಲ್ಫಿನ್ಸು ಅವೆಲ್ಲ ಅನೌನ್ಸ್ ಮಾಡಿದ್ದಾರೆ. ಅದ್ರದ್ದು ಇಯರ್ ತಿಳ್ಕೊಳ್ಳಿ, ಅದ್ರದ್ದು ಹಿಂದೆ ಇರ್ತಕ್ಕಂಥ ಮೇನ್ ಆಬ್ಜೆಕ್ಟಿವ್ಸ್ನ ತಿಳ್ಕೊಳ್ಳಿ. ಪೊಲ್ಯೂಷನ್ ಮತ್ತು ಪೊಲ್ಯೂಟೆಂಟು, ಪ್ರತಿಯೊಂದು ಪೊಲ್ಯೂಟೆಂಟ್ಗೂ ಅದರದ್ದೇ ಆದ ಒಂದು ಕಂಪೋಸಿಷನ್ ಇರುತ್ತೆ. ಕಂಪೋಸಿಷನ್ ಜೊತೆಗೆ ಅದರ ಹಾರ್ಮ್ಫುಲ್ ಎಫೆಕ್ಟ್ ಕೂಡ ಒಂದು ಕಡೆ ಮೆನ್ಷನ್ ಮಾಡಿರ್ತಾರೆ. ಇದನ್ನ ರೆಫರ್ ಮಾಡಬೇಕು ಅಂದರೆ ನೀವು ಶಂಕರ್ IAS ಬುಕ್ಕಲ್ಲೂ ಕೂಡ ರೆಫರ್ ಮಾಡ್ಬೋದು. ಶಂಕರ್ IAS ಈಸ್ ಅ ಬೆಸ್ಟ್ ಸೋರ್ಸ್ ಫಾರ್ ಎಕಾಲಜಿ ಮತ್ತು ಎನ್ವಿರಾನ್ಮೆಂಟ್ ಪ್ರಿಪ್ರೇಷನ್ಗೆ. ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸ್ಪೀಸೀಸ್ ಇನ್ ನ್ಯೂಸ್, ಇದು ಭಾರಿ ಇಂಪಾರ್ಟೆಂಟ್ ಥಿಂಗ್. ಎನ್ವಿರಾನ್ಮೆಂಟ್ ಮತ್ತು ಎಕಾಲಜಿಲಿ ಸ್ಪೀಸೀಸ್ ಇನ್, ಅದೇ ಹೇಳಿದ್ನಲ್ಲ, IUCN ಲಿಸ್ಟು, ಶೆಡ್ಯೂಲ್ಸು, ಓಕೆನಾ, ಅದು ಇಂಪಾರ್ಟೆಂಟ್. ರೀಸೆಂಟ್ಲಿ ಲಾಸ್ಟ್ ಪ್ಲ್ಯಾಟ್ಫಾರ್ಮ್ಸ್ ಪೋರ್ಟಲ್ ಆರ್ಗನೈಸೇಷನ್. ಓಕೆ, ಎಷ್ಟೋ ಸಮ್ಮಿಟ್ಗಳಾಗ್ತಾ ಇರ್ತವೆ, ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಸಮ್ಮಿಟ್ಗಳು. ರೀಸೆಂಟಾಗಿ 4 to 5 ಮಂತ್ಸಲ್ಲಿ ಯಾವುದೇ ರೀತಿ ಸಮ್ಮಿಟ್ಗಳಾಗಿರ್ತಾವಲ್ಲ, ಆ ಇಂಪಾರ್ಟೆಂಟ್ ಸಮ್ಮಿಟ್ಗಳನ್ನೆಲ್ಲ ನೀವು ನೋಡ್ಕೊಳ್ಳಿ. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳು, ಇಂಡಿಯಾದಲ್ಲಿ ಎಷ್ಟು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಿದ್ದಾವೆ ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ರಾಮ್ಸರ್ ಕನ್ವೆನ್ಷನ್ಸ್, ಮಾಂಟ್ರಿಯಸ್ ರೆಕಾರ್ಡ್, ಓಕೆ. ಸೊ ರಿಯೋ ಕನ್ವೆನ್ಷನ್, CBD ಅಂದರೆ ಗೊತ್ತಲ್ಲ, CBD ಕನ್ಸರ್ವೇಷನ್ ಫಾರ್ ಬಯೋಡೈವರ್ಸಿಟಿ, UNFCCC, UNCCD, ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್, ಇವೆಲ್ಲ ಕನ್ವೆನ್ಷನ್ಗಳು ಇಂಪಾರ್ಟೆಂಟ್ ಆಗ್ತವೆ. ಈ ಎನ್ವಿರಾನ್ಮೆಂಟಲ್ಗೆ ತುಂಬ ರಿಲೇಟೆಡ್ ಆಗಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಥಿಂಗ್. ಎಲ್ಲ ಮೆಟೀರಿಯಲಲ್ಲೂ ಕಾಮನಾಗಿ ಸಿಗ್ತಕ್ಕಂಥ ಟಾಪಿಕ್ಗಳು ವಿಷನ್ IAS ಮೆಟೀರಿಯಲಿ. ಸೊ ಅದು ಒನ್ ಆಫ್ ದಿ ಬೆಸ್ಟ್ ಕಂಪೈಲ್ಡ್ ಮೆಟೀರಿಯಲ್ ಫಾರ್ ಎವ್ರಿ ಕರೆಂಟ್ ಅಫೇರ್, ಓಕೆನಾ. ಈಗ ಪ್ರಚಲಿತ ವಿದ್ಯಮಾನಗಳು ಯಾರೆಲ್ಲ ಇಂಗ್ಲೀಷಲ್ಲಿ UPSCಗೆ ಪ್ರಿಪ್ರೇಷನ್ ಆಗ್ತಿದ್ರೆ ದಯವಿಟ್ಟು ಅದನ್ನ ವಿಷನ್ IAS ಮೆಟೀರಿಯಲಿಂದ ಓದಿ. ಈಗ KASಗೂ ಪ್ರಿಪೇರ್ ಆಗ್ತಿದ್ರು ಕೂಡ ವಿಷನ್ IAS ಮೆಟೀರಿಯಲಿಂದನೇ ಓದ್ಕೊಳ್ಳಿ. ಯಾಕೆಂದರೆ KAS ಅಲ್ಲಿ ಈಗ ಎಲ್ಲ ಸ್ಟ್ಯಾಂಡರ್ಡ್ ಲೆವೆಲ್ ಕೇಳ್ತಾ ಇದ್ದಾರೆ, UPSC ಸ್ಟ್ಯಾಂಡರ್ಡ್ಸ್ಗೆ ರೀಚ್ ಆಗೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ವಿಷನ್ IAS ಮೆಟೀರಿಯಲ್ನ ನೀವು ಓದ್ಕೊಂಡ್ರೆ ಡೆಫಿನೆಟ್ಲಿ ಸೊ ತುಂಬ ತಿಳ್ಕೊಳ್ತೀರಾ ಒಂದು ಕಾನ್ಸೆಪ್ಟ್ ಬಗ್ಗೆ. ಅದ್ರ ಜೊತೆ ನಿಮಗೆ ಎಲಿಮಿನೇಷನ್ ಮಾಡ್ತಕ್ಕಂಥ ಐಡಿಯಾಗಳು ಜಾಸ್ತಿ ಬರುತ್ತೆ. ಓಕೆ, ಅದ್ರ ಜೊತೆಗೆ ನ್ಯಾಷನಲ್ ಪಾರ್ಕು, ತುಂಬ ನ್ಯಾಷನಲ್ ಪಾರ್ಕ್ಗಳು ಈ ಸಲ ನ್ಯೂಸಲ್ಲಿದೆ. ವೈಲ್ಡ್ ಲೈಫ್ ಕನ್ಸರ್ವೇಷನ್ ಸ್ಯಾಂಚುರೀಸು, ಆಮೇಲೆ ವೆಟ್ಲ್ಯಾಂಡ್ಸು. ಓಕೆ, ರೀಸೆಂಟ್ಲಿ ವೆಟ್ಲ್ಯಾಂಡ್ಸ್ಗಳಿಗೆ ತುಂಬ ವೆಟ್ಲ್ಯಾಂಡ್ಸ್ಗಳಾಗಿದ್ದಾವೆ ಎಲ್ಲ ಸ್ಟೇಟ್ಗಳಲ್ಲಿ. ಬಯೋಸ್ಫಿಯರ್ ರಿಸರ್ವ್ಸು, ವೆಟ್ಲ್ಯಾಂಡ್ಸ್, IUCN ಅದೇ ರೆಡ್ ಡಾಟಾ ಬುಕ್ ಅಂದಲ್ಲ, ಸೊ ಅದೊಂದು ಲೀಸ್ಟ್ಗಳಿರುತ್ತೆ. ದಯವಿಟ್ಟು ಅದನ್ನೆಲ್ಲ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್. ಎನ್ವಿರಾನ್ಮೆಂಟ್ ಮತ್ತು ಎಕಾಲಜಿ ಈಸ್ ಅ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಈಸಿ ಸ್ಕೋರಿಂಗ್ ಸಬ್ಜೆಕ್ಟು. ಇದೆಲ್ಲ ಟಾಪಿಕ್ಗಳು ಎಲ್ಲಿ ಕವರ್ ಆಗುತ್ತೆ, ಇದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಕು. ಇದ್ರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ಅಂದರೆ ಫುಡ್ ವೆಬ್ಬು, ಫುಡ್ ಚೈನ್ಸು, ಆಮೇಲೆ ಎಕಾಲಜಿ ಸ್ಟಾರ್ಟಿಂಗ್ ಪೋರ್ಷನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ಮರೈನ್ ಎಕಾಲಜಿ ಭಾರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅಷ್ಟು ಸಾಕು ವಿತ್ ರೆಸ್ಪೆಕ್ಟ್ ಟು ಹಿಸ್ಟ್ರಿ. ಓಕೆ, ನೀವು ಹಿಸ್ಟ್ರಿಗೆ ಏನು ಮಾಡಬೇಕು ಅಂದರೆ ನೀವು UPSCದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ತೊಗೊಂಡು ಒಂದು ಸಲ ಸಾಲ್ವ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2013 to 2020 ಎಷ್ಟು ಕ್ವಶನ್ಸ್ ಇದ್ದಾವೆ ಹಿಸ್ಟ್ರಿ ಸ್ಟ್ಯಾಟಿಕ್ ಇನ್ ನೇಚರ್ ಅಲ್ವಾ. ಸ್ಟ್ಯಾಟಿಕ್ ಆಗಿರೋದ್ರಿಂದ ಮೆಜಾರಿಟಿ ಆಫ್ ದಿ ಟಾಪಿಕ್ನ ರಿಪೀಟ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವೇನು ಮಾಡಬೇಕು, ಹಿಸ್ಟ್ರಿದು 2013 to 2020 ಎಷ್ಟು ಕ್ವಶನ್ಸ್ ಇದ್ದಾವೆ ಹಿಸ್ಟ್ರಿ ವಿತ್ ರೆಸ್ಪೆಕ್ಟ್ ಟು ಹಿಸ್ಟ್ರಿ, ಬರೀ ಹಿಸ್ಟ್ರಿ ಕಂಪ್ಲೀಟ್ ಸ್ಟ್ಯಾಟಿಕ್ ಅದು ಆಗಿರೋದ್ರಿಂದ ಅದನ್ನ ದಯವಿಟ್ಟು ನೀವು ಎಲ್ಲ ಕ್ವಶನ್ಸು ಸಾಲ್ವ್ ಮಾಡಿ. ಹಿಸ್ಟ್ರಿ ಏನ್ಷಿಯಂಟ್ ಹಿಸ್ಟ್ರಿ ಆಗಿರ್ಬೋದು, ಮಾಡರ್ನ್ ಹಿಸ್ಟ್ರಿ ಆಗಿರ್ಬೋದು, ಮೆಡಿವಲ್ ಹಿಸ್ಟ್ರಿ ಆಗಿರ್ಬೋದು, ಮೂರನ್ನು ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲೇಬೇಕು. ನೀವು ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಟಾಪಿಕ್ನ ನಾವು ಓದಬೇಕು ಅಂತ, ಓಕೆನಾ. ಅದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ನ ನಾನಿಲ್ಲಿ ಕಂಪೈಲ್ ಮಾಡಿರೋದು ಯಾವ್ಯಾವ ಅಂದರೆ, ಒಂದು ಕ್ರೊನಾಲಜಿ ಆರ್ಡರ್ಸ್, ಅಂದರೆ ಏನಾದಮೇಲೆ ಏನಾಯಿತು ಅಂತ ನಿಮ್ಗೊಂದು ಸ್ವಲ್ಪ ಬ್ರೀಫ್ ಐಡಿಯಾ ಇರಬೇಕು, ಓಕೆನಾ. ಇಂಡಿಯನ್ ನ್ಯಾಷನಲ್ ಮೂಮೆಂಟ್ಸಲ್ಲಿ ಏನೇನಾಯಿತು, ಯಾವ್ಯಾವ ಈವೆಂಟ್ಸ್ಗಳಾದಮೇಲೆ ನೆಕ್ಸ್ಟ್ ಈವೆಂಟ್ಸ್ ಏನಾಯಿತು ಅದೆಲ್ಲ ನೆನ್ಪಿಡ್ಬೇಕು. ಟ್ರೈಬಲ್ ಮೂಮೆಂಟ್ಸು, ಟ್ರೈಬಲ್ ಅಪ್ರೈಸಿಂಗ್ ಅಂತ ಬರೀತವೆ, ಓಕೆ. ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಲ್ಯಾಂಡ್ ರೆವೆನ್ಯೂ ಸಿಸ್ಟಮ್ಸು, ಮನ್ಸಬ್ದಾರಿ ಸಿಸ್ಟಮ್ಸ್, ಆ ಥರ ಎಲ್ಲ ಸಿಸ್ಟಮ್ಸ್ಗಳಿದ್ರು 3-4 ಸಿಸ್ಟಮ್ಸು, ಅವನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ. ಜಮೀನ್ದಾರಿ ಸಿಸ್ಟಮ್ಸು, ಮನ್ಸಬ್ದಾರಿ ಸಿಸ್ಟಮ್ಸು, ರೈಯತ್ವಾರಿ ಸಿಸ್ಟಮ್ಸ್ ಅಂತೆಲ್ಲ ಇದ್ದು ಅವನ್ನ ನೋಡ್ಕೊಳ್ಳಿ. ಸೊ ಗವರ್ನೆನ್ಸ್ ಮತ್ತು ಅವರವ್ರ ಕಾಂಟ್ರಿಬ್ಯೂಷನ್, ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಹಿಸ್ಟ್ರಿಲಿ ಎಲ್ಲಿಂದ ಕ್ವಶನ್ ಬರುತ್ತೆ ಅಂತ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಡೈರೆಕ್ಟ್ಲಿ ಸೇ ದ್ಯಾಟ್ ಈಸ್ ಗವರ್ನೆನ್ಸ್ ಆ್ಯಂಡ್ ಕಾಂಟ್ರಿಬ್ಯೂಷನಿಂದ ಇಂಪಾರ್ಟೆಂಟ್ ಬರುತ್ತೆ. ನೆಕ್ಸ್ಟ್ ಆ್ಯಕ್ಟ್ಸ್ ಮತ್ತು ಲಾಸಿಂದ ಆಗಿದ್ರೆ ರೆಗ್ಯುಲೇಟಿಂಗ್ ಆ್ಯಕ್ಟ್, ಓಕೆ. ರೆಗ್ಯುಲೇಟಿಂಗ್ ಆ್ಯಕ್ಟು, ಆಮೇಲೆ ಪಿಟ್ಸ್ ಇಂಡಿಯಾ ಆ್ಯಕ್ಟು, ಓಕೆ. ಯಾವತ್ತು ಬಂತು ಆ್ಯಕ್ಟ್ಗಳೆಲ್ಲ, ಯಾವಾಗ ಬಂತು, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟು ಯಾಕೆ ಬಂತು, ಮಾಂಟೆಕೊ ಜಂಫರ್ಡ್ ರಿಫಾರ್ಮ್ಸ್ ಆ ಥರ ಎಲ್ಲ 1999, 1935 ಏನಂತ ಕರೀತಾರೆ, ಅದೆಲ್ಲ ನೀವು ಅವನ್ನೆಲ್ಲ ನೀಟಾಗಿ ನೋಡ್ಕೊಳ್ಳಿ ಒಂದ್ಸಲ. ರಿಫಾರ್ಮ್ ಮೂಮೆಂಟ್ಸ್ ಲೈಕ್ ಬ್ರಹ್ಮ ಸಮಾಜ,
ಓಕೆ, ಅದನ್ನ ಯಾರು ಸ್ಥಾಪನೆ ಮಾಡಿದ್ರು, ಯಾಕೆ ಸ್ಥಾಪನೆ ಮಾಡಿದ್ರು, ಎಷ್ಟನೇ ಇಯರಲ್ಲಿ ಸ್ಥಾಪನೆ ಆಯಿತು, ಈ ಥರ ಎಲ್ಲದರಲ್ಲೂ ಒಂದು ಲೀಸ್ಟ್ ಇರುತ್ತೆ. ಇವಕ್ಕೆಲ್ಲದಕ್ಕೂ ಈ ಥರ ಫ್ಯಾಕ್ಟ್ಗಳನ್ನ ನೆನ್ಪಿಟ್ಕೊಳ್ಳೋಕ್ಕೆ GK ಟುಡೇ, ಲೂಸೆಂಟ್ ಅವ್ರದ್ದು GK ಟುಡೇ ಅಂತ ಒಂದು ಬುಕ್ ಬರುತ್ತೆ, ಯೆಲ್ಲೋ ಕಲರ್ದು ಒಂದು ಬುಕ್ ಇರುತ್ತೆ. ದಯವಿಟ್ಟು ಅದನ್ನೆಲ್ಲ ಪರ್ಚೇಸ್ ಮಾಡಿ ಓದಿ, ಆಯಿತಾ. ನೆಕ್ಸ್ಟ್ ಇಂಪಾರ್ಟೆಂಟ್ ಪರ್ಸನಾಲಿಟಿ ಸಂಡೇ ಬುಕ್, ಅದೇ ಹೇಳಿದ್ನಲ್ಲ. ಸೊ GK ಟುಡೇಲಿ ಎಲ್ಲ ಕಂಪೈಲ್ ಮಾಡಿದ್ದಾರೆ, ಯಾರ್ಯಾರು ಏನೇನು ಬರೆದಿದ್ದಾರೆ ಬುಕ್ಸು ಅಂತೆಲ್ಲ, ಅದೆಲ್ಲ ನೀಟಾಗಿ ಒಂದ್ಸಲ ನೋಡ್ಕೊಳ್ಳಿ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ದು ಸೆಷನ್ಸ್, ಎಲ್ಲೆಲ್ಲಿ ಸೆಷನ್ಸ್ ಆಯಿತು, ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಎಲ್ಲೆಲ್ಲ ಸೆಷನ್ ಆಯಿತು. ಬೆಳಗಾವಿಯಲ್ಲಿ ಆಯಿತು, ಮಹಾತ್ಮ ಗಾಂಧೀಜಿಯವರು ಒಂದು ಸಲ ಬಂದಿದ್ದರು. ಆಮೇಲೆ ಮಂಗಳೂರಲ್ಲಿ ಕೆಲವೊಂದು ಸೆಷನ್ಗಳಾಗಿದ್ದಾವೆ, ಅದಕ್ಕೂ ಕೂಡ ಇಂಪಾರ್ಟೆಂಟ್ ಇಂಡಿಯಾದ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ಗಳು ಬಂದಿದ್ದಾರೆ. ಯಾವ ಟೈಮಲ್ಲಿ ಬಂದಿದ್ದಾರೆ, ವಾಟ್ ಈಸ್ ಔಟ್ಕಮ್ ಆಫ್ ದಟ್ ಸೆಷನ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸ್ಟ್ರೀಮಿಸ್ಟು ಮತ್ತು ಮಾಡರೇಟ್ಸು, ಅವರ ಎರಾದಲ್ಲಿ ಏನೇನಾಯಿತು, ಎಲ್ಲೇನೆಲ್ಲ ಚೇಂಜಸ್ ಆಯಿತು. ಓಕೆ, ಸೊ ಅದೇ ಹೇಳಿದ್ನಲ್ಲ, ಇಲ್ಲಿ ಬರ್ತೀನಿ ನೋಡಿ. UPSC ಪ್ರೀವಿಯಸ್ ಇಯರ್ ಕ್ವಶನ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಪ್ರತಿಯೊಂದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ ರಿಲೇಟೆಡ್ ಕಂಟೆಂಟ್ನ UPSC ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಕವರ್ ಮಾಡ್ಬೋದು. ಅದು ಒಂದು ಸಾಕು. UPSC ಪ್ರೀವಿಯಸ್ ಇಯರ್ ಕ್ವಶನ್. ಅದೇ ರಿಲಿಜಿಯಸ್ ರಿಫಾರ್ಮ್ ಆ್ಯಂಡ್ ಸೋಷಿಯಲ್ ರಿಫಾರ್ಮ್ಸು, ಇದು ಎರಡಕ್ಕೂ ಡಿಫ್ರೆನ್ಸ್ ಇರುತ್ತೆ, ದಯವಿಟ್ಟು ನೋಡ್ಕೊಳ್ಳಿ. ರಿಲಿಜಿಯಸ್ ರಿಫಾರ್ಮ್ ಬೇರೆ, ಸೋಷಿಯಲ್ ರಿಫಾರ್ಮ್ಸ್ ಬೇರೆ. ಓಕೆ, ಅವೆರಡನ್ನೂ ನೀವು ಓದಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಜಿಯೋಗ್ರಫಿಗೆ ಬರೋದಾದರೆ 2017 ಅದೇ ಎಲ್ಲ ಮೂರು ಇಯರ್ದು ಪೇಪರ್ ಅನಾಲಿಸಿಸ್ ಮಾಡಿದಾಗ ಬಂದಿರತಕ್ಕಂಥ ಔಟ್ಕಮ್, ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ ನ್ಯೂಸ್. ಓಕೆ, ಈಗ ಅಫ್ಘಾನಿಸ್ತಾನಲ್ಲಿ ತಾಲಿಬಾನು ಅಟ್ಯಾಕ್ ಮಾಡಿದೆ, ಇನ್ ದ ಸೆನ್ಸ್ ಕಬ್ಜಾ ಮಾಡ್ಕೊಂಡ್ಬಿಟ್ಟಿದೆ ಎಲ್ಲದನ್ನು. ಓಕೆ, ಅಲ್ಲಿ ಪಂಜ್ಶೀರ್ ವ್ಯಾಲಿ ಅಂತಿದೆ. ಓಕೆ, ಹಿಂಗೆ ಕೊಡ್ತಾರೆ, ಅಫ್ಘಾನಿಸ್ತಾನ್ ರಿಲೇಟೆಡ್ ಪಂಜ್ಶೀರ್ ವ್ಯಾಲಿ ಲೊಕೇಟೆಡ್ ಇನ್ ಅಫ್ಘಾನಿಸ್ತಾನ್. ಓಕೆ, ಕರೆಕ್ಟ್, ಟ್ರೂ. ಆ ಥರ ಬೇರೆ ಬೇರೆ ನಗರ, ವೆಸ್ಟ್ ಬ್ಯಾಂಕ್ ಅಂತ ಇಸ್ರೇಲ್ ಪ್ಯಾಲೆಸ್ಟೈನ್ ಇಶ್ಯೂಸ್ ಆಯಿತು. ಓಕೆನಾ, ಆ ಥರ ಇಶ್ಯೂಸ್ಗಳು. ಆಮೇಲೆ ಇಂಡಿಯಾದಲ್ಲೇ ಎಲ್ಲೆಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಪ್ಲೇಸಸ್ಗಳು ಅಲ್ಲಿ ಏನಾದ್ರು ಡಿಸ್ಕವರ್ ಆಗಿರ್ತವೆ. ರೀಸೆಂಟಾಗಿ ಒಂದು ಡೈನೋಸರ್ದು ಫಾಸಿಲ್ ಏನೋ ಗೊತ್ತಾಗಿದೆ, ಯಾವ ಏರಿಯಾದಲ್ಲಿ. ಡಿಕಿನ್ಸೋನಿಯಾ ಅಂತ ಒಂದು ಬೆಂಬೆಕ್ತ ಕೇವ್ಸಲ್ಲಿ ಗೊತ್ತಾಗಿದೆ, ಕಂಡುಹಿಡಿದಿದ್ದಾರೆ, ಆರ್ಕಿಯಾಲಜಿಕಲ್ ಸೈಟ್. ಆ ಥರ ಇಲ್ಲಿ ಆರ್ಕಿಯಾಲಜಿಕಲ್ ಸೈಟ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಜಿಯೋಗ್ರಫಿನ ನೀವು ಕವರ್ ಮಾಡ್ತಕ್ಕಂಥ ವೆರಿ ಬೆಸ್ಟ್ ಬುಕ್ ಅಂದರೆ NCERTಗಳನ್ನ ದಯವಿಟ್ಟು ನೀಟಾಗಿ ಚೆನ್ನಾಗಿ ಓದಿ. NCERTಲಿ ತುಂಬ ಕಂಟೆಂಟ್ಗಳು ಇದ್ದಾವೆ. ಅಯ್ಯೋ ಏನು NCERT ಓದೋದು ಸಣ್ಣ ಮಕ್ಕಳು ಬುಕ್ಕು. ಸೊ ದ್ಯಾಟ್ ಇಸ್ ಒನ್ ಆಫ್ ದಿ ಕ್ವಾಲಿಫೈಡ್ ಬುಕ್ಕು, ದಯವಿಟ್ಟು ಅದನ್ನೆಲ್ಲ ಓದ್ಕೊಳ್ಳಿ. ಓಕೆ, ರಿವರ್ ಸಿಸ್ಟಮಿಗೆ ಬಂದರೆ ಎಲ್ಲ ಪೆನಿನ್ಸುಲಾ ರಿವರ್ಸಿಂದ ಹಿಡಿದು ಪ್ರತಿಯೊಂದು ರಿವರ್ ಸಿಸ್ಟಮು, ಅದರದ್ದು ಟ್ರಿಬ್ಯೂಟರೀಸು, ರೈಟ್ ಬ್ಯಾಂಕ್ ಟ್ರಿಬ್ಯೂಟರಿ, ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರಿ, ಉಪನದಿಗಳು ಭಾರಿ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲ ನೋಡ್ಕೊಳ್ಳಿ. ಓಕೆ, ಮಿನರಲ್ಸ್ ಯಾವ್ಯಾವ ಏರಿಯಾದಲ್ಲಿ ಎಷ್ಟು ಸಿಗುತ್ತೆ, ಕಾನ್ಸಂಟ್ರೇಷನ್ಸ್ ಏನು, ಐರನ್ ಕಾನ್ಸಂಟ್ರೇಷನ್ ಏನು, ಏನಕ್ಕೆ ಐರನ್ ಜಾಸ್ತಿ ಇರ್ತಕ್ಕಂಥ ಜಾಗದಲ್ಲಿ ಜಾಸ್ತಿ ಇಂಡಸ್ಟ್ರಿಗಳನ್ನ ಲೊಕೇಟ್ ಮಾಡಿರ್ತಾರೆ, ಅದು ಇಂಪಾರ್ಟೆಂಟ್. ಕ್ಲೈಮೇಟಲ್ಲಿ ಕೋಪೆನ್ಸ್ ಕ್ಲೈಮೇಟ್ ಕ್ಲಾಸಿಫಿಕೇಷನ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗು. ಇಡೀ ವರ್ಲ್ಡಲ್ಲಿ ಆ ಕೋಪೆನ್ಸ್ ಕ್ಲೈಮೇಟಿಕ್ ಕಂಡೀಷನ್ ಮೇಲೇ ಎಲ್ಲ ವರ್ಲ್ಡಿನ ವೆಜಿಟೇಷನ್ಗಳು ಡಿಪೆಂಡ್ ಆಗುತ್ತೆ. ಅದನ್ನ ಒಂದು ಸಲ ನೋಡ್ಕೊಳ್ಳಿ. ಕ್ಲೈಮೇಟು ಮತ್ತು ಸಾಯಿಲ್, ICAR ಅವರು 7 ಸಾಯಿಲ್ ಟೈಪ್ಸ್ ಅಂತ ಡಿಸಿಗ್ನೇಟ್ ಮಾಡಿದ್ದಾರೆ. ಸಾಯಿಲ್ದು ಪ್ರಾಪರ್ಟೀಸ್ ಕೂಡ ಇದೆ, ಯಾವ್ಯಾವ ಕ್ರಾಪ್ಸ್ನ ಬೆಳಿಬೇಕು, ಆ ಕ್ರಾಪ್ಸ್ನಲ್ಲಿ ಯಾವ್ಯಾವ ಮಿನರಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೆಮಿಯೋಲೈಟ್ ಅಂತ ಒಂದಿರುತ್ತೆ, ಅದು ಕಾಟನ್ ಕ್ಲೇಲ್ ಅಂತ ಒಂದು ಚೀನಾ ಕ್ಲೇಲಿ ಕೆಮಿಯೋಲೈಟ್ ಅಂತ ಒಂದು ಮಿನರಲ್ ಇರುತ್ತೆ. ಹೆಮಟೈಟ್ ಮಿನರಲ್ಸ್ ಇರುತ್ತೆ. ಆಮೇಲೆ ಬ್ಲ್ಯಾಕ್ ಸಾಯಿಲಲ್ಲಿ ಒಂದು ಥರದ ಮಿನರಲ್ ಇರುತ್ತೆ. ಕೆಲವೊಂದು ಪ್ರಾಪರ್ಟೀಸ್ ಇರುತ್ತೆ ಸಾಯಿಲ್ಗೆ. ಸೆಲ್ಫ್ ಮಲ್ಚಿಂಗ್ ಅಂತ ಒಂದು ಪ್ರಾಪರ್ಟಿ ಇರುತ್ತೆ. ಸೆಲ್ಫ್ ಮಲ್ಚಿಂಗ್ ಅಂತ ಪ್ರಾಪರ್ಟೀಸ್ಗಳು ಕಾಟನಲ್ಲಿ ನಾವು ಕಾಟನ್ ಗ್ರೋಯಿಂಗ್ ಸಾಯಿಲ್ ಅದು ಬ್ಲ್ಯಾಕ್ ಸಾಯಿಲಲ್ಲಿ ನೋಡ್ತಕ್ಕಂಥದ್ದು, ಆ ಥರ ಕಾಣುತ್ತೆ. ಓಕೆನಾ. ನೆಕ್ಸ್ಟ್ ಇಂಡಿಯನ್ ಮಾನ್ಸೂನಲ್ಲಿ ಇಂಪ್ಯಾಕ್ಟ್ ಏನು, ಇಂಡಿಯನ್ ಮಾನ್ಸೂನ್ ಬರೋಕ್ಕೆ ಕಾರಣಗಳೇನು. ಓಕೆ, ಓಷನ್ ಕರೆಂಟ್ಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಓಷನ್ ಕರೆಂಟ್ಸ್ ಇಂಪಾರ್ಟೆಂಟ್ ಥಿಂಗ್ ಇದೆ. ಓಕೆ, ಹೈಯೆಸ್ಟ್ ಪೀಕ್ಸ್ ಅಂದರೆ ರೀಸೆಂಟಾಗಿ ಯಾವ್ದಾರು ಐಲ್ಯಾಂಡ್ಸಲ್ಲಿ ಆಮೇಲೆ ವಾಲ್ಕೆನೋ ಎರಪ್ಷನ್ ಆಗಿರೋದ್ರಿಂದ, ಸೊ ಅವನ್ನೆಲ್ಲ ಒಂದು ಸಲ ನೀಟಾಗಿ ಗ್ಲ್ಯಾನ್ಸ್ ಮಾಡ್ಕೊಳ್ಳಿ, ಎಲ್ಲ ನೋಡ್ಕೊಳ್ಳಿ. ಫಾರೆಸ್ಟ್ ಆ್ಯಂಡ್ ನ್ಯಾಚುರಲ್ ವೆಜಿಟೇಷನ್. ಓಕೆ, ಡಿಫ್ರೆಂಟ್ ಟೈಪ್ ಆಫ್ ಫಾರೆಸ್ಟ್ ಇಂಪಾರ್ಟೆಂಟು. ಫಾರೆಸ್ಟ್ ವೆಜಿಟೇಷನ್ಸ್ ಅಂದರೆ ಆ ಫಾರೆಸ್ಟಲ್ಲಿ ಯಾವ ಏರಿಯಾ ಅಂದರೆ ರೀಸೆಂಟಾಗಿ ನ್ಯೂಸಲ್ಲಿ ಇರ್ತಕ್ಕಂಥ ಫಾರೆಸ್ಟ್ ಏರಿಯಾಗಳಿರ್ತವೆ. ಫಾರ್ ಎಕ್ಸಾಂಪಲ್
ಮಧುಮಲೈ ಟೈಗರ್ ರಿಸರ್ವ್ ವಾಸ್ ಇನ್ ನ್ಯೂಸ್. ಮಧುಮಲೈ ಟೈಗರ್ ರಿಸರ್ವ್ ವಾಸ್ ಇನ್ ನ್ಯೂಸ್. ಆಮೇಲೆ ಕೆಲವೊಂದು ನ್ಯಾಷನಲ್ ಪಾರ್ಕು, ಡಿಬಾಂಗ್ ನ್ಯಾಷನಲ್ ಪಾರ್ಕು, ಓಕೆ. ಕೆಲವೊಂದು ಟರ್ಟಲ್ ಕನ್ಸರ್ವೇಷನ್ ರಿಸರ್ವ್ಸ್ ಇರ್ತವೆ, ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ದಯವಿಟ್ಟು ನೋಡ್ಕೊಳ್ಳಿ. ಓಕೆ, ವರ್ಲ್ಡ್ ಜಿಯೋಗ್ರಫಿಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ ವಿತ್ ರೆಸ್ಪೆಕ್ಟ್ ಟು UPSC ಪ್ರಿಲಿಮ್ಸ್. ಅಂದರೆ ಈಗಿನ ಪ್ರಿಲಿಮ್ಸ್ ಪೋರ್ಷನ್ಗೆ, ಪ್ರಿಲಿಮ್ಸ್ ಅಲ್ವಾ ಇದು, ಇದೊಂಥರ ಪ್ರೀ ಬರ್ದಂಗೆ ವರ್ಲ್ಡ್ ಜಿಯೋಗ್ರಫಿ ಬಗ್ಗೆ ತುಂಬ ಕಾನ್ಸಂಟ್ರೇಟ್ ಮಾಡೋದು ಬೇಡ. ಬಟ್ ಅದರಲ್ಲಿ ಅಟ್ಮಾಸ್ಫಿಯರ್ ರಿಲೇಟೆಡು ತುಂಬ ಕಾನ್ಸಂಟ್ರೇಷನ್ ಮಾಡೋಕ್ಕಂಥದ್ದು. ಆ ಲೇಯರ್ಸ್ಗಳಿರುತ್ತೆ, ಸ್ಟ್ರಾಟೋಸ್ಫಿಯರ್, ಎಕ್ಸೋಸ್ಫಿಯರ್, ಆ ಲೇಯರ್ಸ್ಗಳಿದಾವಲ್ಲ, ಅದು ಭಾರಿ ಇಂಪಾರ್ಟೆಂಟು. ಅದರಿಂದ ಫಿಕ್ಸ್ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಅರ್ತ್ ಇನ್ನರ್ ಪಾರ್ಟ್, ಲೈಕ್ ಕೋರಲ್ಲಿ ಏನಿರುತ್ತೆ, ಕೋರಲ್ಲಿ ಯಾವ ಕಂಟೆಂಟ್ ಇರುತ್ತೆ, ಓಕೆ. ನಿಫಾಲ್ ಆ ಥರ ಎಲ್ಲ ಬರ್ತದೆ, ಅದು ಇಂಪಾರ್ಟೆಂಟ್ ನೋಡಿ. ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಪ್ರಾಮಿನೆಂಟ್ಲಿ ಕ್ವಶನ್ಸ್ ಎಲ್ಲಿಂದ ಕೇಳೋದಂದರೆ ದಟ್ ಈಸ್ ಡ್ಯಾನ್ಸ್ ಫಾರ್ಮ್ಸ್. ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಡ್ಯಾನ್ಸ್ ಫಾರ್ಮ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಆ್ಯಂಡ್ ಟ್ರೈಬಲ್ ಡ್ಯಾನ್ಸ್ ಫಾರ್ಮ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಟ್ರೈಬಲ್ ಡ್ಯಾನ್ಸ್ ಫಾರ್ಮ್ಸ್ಗೆ ಟೆಂಪಲ್ ಆರ್ಕಿಟೆಕ್ಚರ್ ಕೂಡ ಇಂಪಾರ್ಟೆಂಟ್ ಕೊಡ್ತಾರೆ. ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ರೀಸೆಂಟಾಗಿ ಧೋಲಾವೀರಲ್ಲಿ ಒಂದು ಆರ್ಟಿಫ್ಯಾಕ್ಟನ್ನು ಡಿಪೆಕ್ಟ್ ಆಗಿದೆ, ದಯವಿಟ್ಟು ಅದನ್ನು ನೋಡ್ಕೊಳ್ಳಿ. ಸ್ತೂಪಾಸ್, ಓಕೆ. ಸಾಂಚಿ ಸ್ತೂಪ ಎಲ್ಲಿದೆ, ಓಕೆ. ಅಶೋಕ ಸ್ತೂಪನ ಏನಕ್ಕೆ ಮಾಡ್ತಿದ್ದ, ಅದೆಲ್ಲ ಇಂಪಾರ್ಟೆಂಟ್ ಥಿಂಗ್, ಓಕೆ. ಸ್ಕೂಲ್ ಆಫ್ ಆರ್ಟ್ಸ್ ಗಾಂಧಾರ, ಮಥುರಾ, ಅಮರಾವತಿ, ಈ ಮೂರಿಂದ ಯಾವಾಗಲೂ ಮೆಜಾರಿಟಿ ಆಫ್ ದ ಟೈಮ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅ ಕ್ವಶನ್ ಬಂದೇ ಬರುತ್ತೆ. ಸೊ ಗಾಂಧಾರ, ಮಥುರಾ, ಅಮರಾವತಿಯಿಂದ, ಓಕೆ. ನೆಕ್ಸ್ಟ್ ಪೇಂಟಿಂಗ್ಸಲ್ಲಿ ರೀಸೆಂಟಾಗಿ ಡಿಕಿನ್ಸೋನಿಯಾ ಅಂತ ಒಂದು 500 ಮಿಲಿಯನ್ ಇಯರ್ ಓಲ್ಡ್ ಫಾಸಿಲ್ ಸಿಕ್ಕಿದೆ. ಡಿಕಿನ್ಸೋನಿಯಾ ಅಂತ ಡೈನೋಸರ್, ಐ ಥಿಂಕ್ ಇಟ್ಸ್ ಡೈನೋಸರ್ ಇರಬೇಕು. ದಯವಿಟ್ಟು ಅದು ಏನು ಅಂತ ಒಂದ್ಸಲ ಕ್ಲಾರಿಫೈ ಮಾಡಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಸೊ ಬಿಂಬ್ಯಾಕ್ತ ಕೇವ್ಸಲ್ಲಿ ಪೇಂಟಿಂಗ್ಸ್ ಇಂಪಾರ್ಟೆಂಟು, ಓಕೆ. ಯಾವ ಕಲರ್ ಪೇಂಟಿಂಗ್ಸ್ ಯೂಸ್ ಮಾಡ್ತಿದ್ರು, ಯಾವ ಶೇಡಲ್ಲಿ ಯೂಸ್ ಮಾಡ್ತಿದ್ರು, ಶೇಡಿಂಗ್ ಮಾಡ್ತಾ ಇರಲ್ವಾ, ಓಕೆ. ಸ್ಕೂಲ್ ಆಫ್ ಪೇಂಟಿಂಗಲ್ಲಿ ತುಂಬ ಸ್ಕೂಲ್ ಆಫ್ ಪೇಂಟಿಂಗ್ಸ್ ಇದ್ದಾವೆ. ಪಲಾ ಸ್ಕೂಲ್ ಆಫ್ ಪೇಂಟಿಂಗ್ ಅಂತ, ಮೇವರ್ ಸ್ಕೂಲ್ ಆಫ್ ಪೇಂಟಿಂಗ್, ರಾಜಸ್ಥಾನ್ ಪೇಂಟಿಂಗ್, ಆಮೇಲೆ ಮೈಸೂರು ಸ್ಕೂಲ್ ಆಫ್ ಪೇಂಟಿಂಗ್, ಓಕೆ. ಸೌತ್ ಇಂಡಿಯನ್ ಬಂದರೆ ಕೇರಳ ಸ್ಕೂಲ್ ಆಫ್ ಪೇಂಟಿಂಗ್, ತಮಿಳ್ನಾಡು ಸ್ಕೂಲ್ ಆಫ್ ಪೇಂಟಿಂಗ್ಸ್, ಕೆಲವೊಂದು ಪೇಂಟಿಂಗ್ ಇವು ಬರ್ತವೆ. ಮತ್ತು ಲೊಕೇಶನ್ಗಳು ಅಷ್ಟೇ, ಯಾವ ಏರಿಯಾದಲ್ಲಿ ಮೇವರ್ ಸ್ಕೂಲ್ ಆಫ್ ಪೇಂಟಿಂಗ್ ಅಂದರೆ ಸೊ ದಟ್ ವಿಲ್ ಬಿ ಅರೌಂಡ್ ರಾಜಸ್ಥಾನ್, ಉತ್ತರ ಪ್ರದೇಶ, ಆ ಥರ ಏರಿಯಾ ಬರುತ್ತೆ, ಆ ಥರ. ಪಲಾವ್ ಸ್ಕೂಲ್ ಆಫ್ ಪೇಂಟಿಂಗು, ಯಾವ ಸ್ಕೂಲ್ ಆಫ್ ಪೇಂಟಿಂಗು ಯಾವ ಏರಿಯಾದಲ್ಲಿ ಬರುತ್ತೆ ಅದನ್ನು ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ, ಓಕೆ. ವಿತ್ ರೆಸ್ಪೆಕ್ಟ್ ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದರೆ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಈಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಕಂಪ್ಲೀಟ್ ಕರೆಂಟ್ ಅಫೇರ್ಸೇ ಕೇಳ್ತಾನೆ, ಬೇಸಿಕ್ಸ್ ಯಾವುದನ್ನು ಕೇಳಲ್ಲ, ಅಪ್ಲೈಡೇ ಕೇಳ್ತಾನೆ, ಕಂಪ್ಲೀಟ್ ಕರೆಂಟ್ ಅಫೇರ್ಸು. ಸೊ ದಯವಿಟ್ಟು ಕರೆಂಟ್ ಅಫೇರ್ಸು ಈ ಎಲ್ಲದನ್ನೂ ಕೂಡ ಕರೆಂಟ್ ಅಫೇರ್ಸ್ಗೆ ಕಂಪೈಲಾಗಿ ಹೇಳೋದಂದರೆ ಅರೌಂಡ್ 6 ಮಂತ್ ಕರೆಂಟ್ ಅಫೇರ್ಸ್ ಅವರು ನಿಮಗೆ ನೆನಪಿರಲೇಬೇಕು. 6 ಮಂತ್ ಕರೆಂಟ್ ಅಫೇರ್ಸ್ನ ನೀವು ರಿವೈಸ್ ಮಾಡಲೇಬೇಕು. ನೀವು 6 ಮಂತ್ ಕರೆಂಟ್ ಅಫೇರ್ಸ್ನ ರಿವೈಸ್ ಮಾಡಿಲ್ಲ ಅಂದರೆ ನೀವು ಈ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ. ಫ್ರೀ ಕೋಚಿಂಗ್ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ. ಇದ್ರ ಜೊತೆಗೆ ಕೆಲವೊಂದು CSAT ಪೋರ್ಷನ್ ಅಂದರೆ ರೀಸ್ನಿಂಗ್ ಇರ್ಬೋದು, ಮೆಂಟಲ್ ಎಬಿಲಿಟಿ ಇರ್ಬೋದು, ಡಿಸಿಷನ್ ಮೇಕಿಂಗ್ ಇರ್ಬೋದು, ಅದನ್ನು ಹೇಗೆ ಓದೋದು ಅಂತ ಇನ್ನೊಂದು ವೀಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ಈಗಿನ ಕೆಳಗೆ ಇದು ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಬುಕ್ ಲಿಸ್ಟ್ ಫಾರ್ ದ ಪ್ರಿಲಿಮ್ಸ್ ಅಂದರೆ ಈಗಿರ್ತಕ್ಕಂತಹ UPSC, KS ಈ ಸೆಲೆಕ್ಷನ್ ಎಕ್ಸಾಮಿಗೆ ಏನೆಲ್ಲ ಜಸ್ಟ್ ಸ್ವಲ್ಪನಾರು ಓದಬೇಕು ಅಂದರೆ ಹಿಂದೂ ನ್ಯೂಸ್ ಪೇಪರ್, ದಯವಿಟ್ಟು ಇವಾಗ ಹಿಂದೂ ನ್ಯೂಸ್ ಪೇಪರ್ನ ಓದ್ಕೊಂಡು ಕೂತ್ಕೊಳ್ಳೋಕೆ ಹೋಗಬೇಡಿ. ಅಷ್ಟು ಟೈಮ್ ಇಲ್ಲ ನಿಮಗೆ. ನೀವು ಯಾಕೆಂದರೆ ನೀವು ಸೆಲೆಕ್ಟ್ ಆಗಬೇಕು, ಜಸ್ಟ್ ನೀವು ಸೆಲೆಕ್ಟ್ ಆಗಬೇಕು. ಅದಕ್ಕೋಸ್ಕರನೇ ನೀವು ವಿಷನ್ IAS ಮಂತ್ಲಿ ಮೆಟೀರಿಯಲ್ಲು ಹಿಂದೆಯಿಂದ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಹಿಂದೆಯಿಂದ ಅಂದರೆ ಅರೌಂಡ್ ಮೇಯಿಂದನೇ ಸ್ಟಾರ್ಟ್ ಮಾಡಿ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಓಕೆ. ಅರೌಂಡ್ ಅಕ್ಟೋಬರ್ ಮಂತ್ ತನಕನೂ ಇರ್ಬೋದು. ಅಟ್ಲೀಸ್ಟ್ ಸೆಪ್ಟೆಂಬರ್ ತನಕನವರು ಓದ್ಕೊಳ್ಳಿ. ಅರೌಂಡ್ 5 to 6 ಮಂತಿದ್ದು ಕರೆಂಟ್ ಅಫೇರ್ ನಿಮಗೆ ಗ್ರಿಪ್ ಇರಬೇಕು. ಮೆಜಾರಿಟಿ ಆಫ್ ದ ಕ್ವಶನ್ಸು ಕರೆಂಟ್ ಅಫೇರ್ಸಿಂದ ನಿಮಗೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ವಿಷನ್ ಮಂತ್ಲಿ ಮೆಟೀರಿಯಲ್ ತುಂಬ ಕ್ರಿಸ್ಪ್ ಆ್ಯಂಡ್ ಕನ್ಸೈಸ್ ನೋಟ್ಸು. ಅದರೊಳಗಡೆ ಎಲ್ಲ ಮೆಟೀರಿಯಲ್ಸ್ಗಳು ನೀಟಾಗಿ ಕವರ್ ಆಗುತ್ತೆ. ದಯವಿಟ್ಟು ಎಲ್ಲ ಟಾಪಿಕ್ಗಳು ನೀಟಾಗಿ ಕವರ್ ಆಗುತ್ತೆ. ನನಗೆಲ್ಲ ಟಾಪಿಕ್ಸ್ಗಳು ಹೇಳಿದ್ನಲ್ಲ, ಅದರಿಂದ ಮೆಜಾರಿಟಿ ಪೋರ್ಷನ್ನು ವಿಷನ್ IAS ಮೆಟೀರಿಯಲ್ ಕವರ್ ಆಗುತ್ತೆ. ಇದ್ರ ಜೊತೆಗೆ ಸ್ಟ್ಯಾಟಿಕ್ ಪೊಸಿಷನ್ ನೀವು ಓದಲೇಬೇಕು. ದಯವಿಟ್ಟು ಈಗ ಯೋಜನಾ ಮ್ಯಾಗ್ಝಿನ್ನು, ಇಯರ್ ಬುಕ್ಕು ಅವೆಲ್ಲ ಏನಕ್ಕೂ ಓದೋಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ಎನಿ1 ಮಂತ್ಲಿ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಅಂತಿದೆಯಲ್ಲ, ಇದಕ್ಕೆ ನೀವು ವಿಷನ್ IAS ಮೆಟೀರಿಯಲ್ನ ಓದೋದು ಬೆಸ್ಟ್. ಯಾಕೆಂದರೆ
ನಾನು ಒಬ್ಬ UPSC ಆಸ್ಪಿರೆಂಟ್ ಆಗಿ ನಾನು ವಿಷನ್ IAS ಮೆಟೀರಿಯಲ್ನ ತುಂಬ ವರ್ಷಗಳಿಂದ ಓದ್ತಾ ಇದ್ದೀನಿ. ಹಾಗಾಗಿ ನನಗೆ ಅದರದ್ದು ವ್ಯಾಲ್ಯೂ ಗೊತ್ತು ವಿಷನ್ IAS ಮೆಟೀರಿಯಲ್ದು. ಸೊ ತುಂಬ ಕನ್ಸಿಸ್ ಆಗಿರುತ್ತೆ. ದಯವಿಟ್ಟು 5ರಿಂದ 6 ಮಂತ್ ವಿಷನ್ IAS ಮಂತ್ಲಿ ಮೆಟೀರಿಯಲ್ ಹಾರ್ಡ್ಲಿ 90 ಪೇಜಸ್ ಇರುತ್ತೆ, 90 ಪೇಜಸ್ ಇರುತ್ತೆ. ನೀವು 2 ದಿನದಲ್ಲಿ ಕೂತ್ಕೊಂಡು ಅದನ್ನ ಮುಗಿಸಾಕ್ಬೋದು. ಓಕೆನಾ. ಇಲ್ಲಿ ನೋಡಿ, ಹಿಸ್ಟ್ರಿಲಿ ನಿಮ್ಗೆ ಇಷ್ಟೆಲ್ಲ ಟೈಮ್ ಇರಲ್ಲ. ದಯವಿಟ್ಟು ಇಷ್ಟೆಲ್ಲ ಟೈಮ್ ಇರಲ್ಲ. ನಾನು ವೀಡಿಯೋದಲ್ಲಿ ಯಾವ್ಯಾವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಹೇಳಿದ್ದೀನಲ್ಲ, ಹಿಸ್ಟ್ರಿಗೆ ಈ ಬುಕ್ಸ್ನ ಓದೋಕ್ಕಿಂತ ಮುಂಚೆ, ಯಾಕೆಂದರೆ ನಿಮಗೆ ಟೈಮ್ ಇರಲ್ಲ, ಈ ಬುಕ್ಸ್ನ ಓದೋಕ್ಕಿಂತ ಮುಂಚೆ UPSC ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಎಲ್ಲ ಕ್ವಶನ್ಸು ಅಟೆಂಡ್ ಮಾಡಿ. ಅದಾದಮೇಲೆ ನಿಮಗೆ ಟೈಮ್ ಸಿಕ್ತು ಅಂದರೆ ಬಿಪಿನ್ ಚಂದ್ರ ಅಥವಾ ಸ್ಪೆಕ್ಟ್ರಮ್ನ ಓದೋಕ್ಕೆ ಟ್ರೈ ಮಾಡಿ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಅಂತ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ ಪ್ರತಿ ಸಲ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಅದಾದಮೇಲೆ ಏನ್ಷಿಯಂಟ್ ಓದಿ, ಅದಾದಮೇಲೆ ಮಿಡಿವಲ್ ಓದಿ. ಓಕೆನಾ. ಓಕೆ. ನೆಕ್ಸ್ಟ್ ಜಿಯೋಗ್ರಫಿಗೆ NCERT ಬುಕ್ಸ್ ಅದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. NCERT ಬುಕ್ಸು ಅಷ್ಟು ಸಾಕು. ನೀವು NCERT ಬುಕ್ಸ್ನ ನೀಟಾಗಿ ಓದಿದ್ರೆ ಸಾಕು. 9th 10th 11th 12th NCERT ಬುಕ್ಸ್ ಸಾಕು. 11th 12th NCERT ಬುಕ್ಸ್ ಸೇರಿದರೆ 4 ಬುಕ್ ಆಗುತ್ತೆ, ಅಷ್ಟು ಸಾಕು NCERT ಜಿಯೋಗ್ರಫಿಲಿ. ಓಕೆ. ಇಂಡಿಯನ್ ಪೊಲಿಟಿಲಿ NCERT ಓದೋ ಅವಶ್ಯಕತೆ ಇಲ್ಲ. ದಯವಿಟ್ಟು ಲಕ್ಷ್ಮೀಕಾಂತ್ ಬುಕ್ ಇದೆ, ಲಕ್ಷ್ಮೀಕಾಂತ್ ಫಾರ್ ಇಂಡಿಯನ್ ಪೊಲಿಟಿ, ಅದು ಬೆಸ್ಟ್ ಬುಕ್ಕು. ಈ ಬುಕ್ನ ಚೆನ್ನಾಗಿ ಸಮ್ಮರೈಸ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಡಾಕ್ಟರ್ ಸಿದ್ಧಾರ್ಥ್ ಅರೋರಾ ಅಂತ. ಅವರ ವೀಡಿಯೋಸ್ನ ನೋಡಿ. ಓಕೆ. ಸೊ ಜಿಯೋಗ್ರಫಿಲಿ ನಿಮಗೆ ತುಂಬ ಇಂಪಾರ್ಟೆಂಟಾಗಿ ಚೆನ್ನಾಗಿ ಟೀಚ್ ಮಾಡಬೇಕು ಅಂದರೆ ತುಂಬ ಜನ ಎಜುಕೇಟರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ. ಅದರಲ್ಲಿ ನನಗೆ ಗೊತ್ತಿರೋರು ಸುದರ್ಶನ್ ಗುರ್ಜರ್ ಅಂತ. ಸುದರ್ಶನ್ ಗುರ್ಜರ್ ಒನ್ ಆಫ್ ದಿ ಟಾಪ್ ಎಜುಕೇಟರ್ ಫಾರ್ ಜಿಯೋಗ್ರಫಿ, ಚೆನ್ನಾಗಿ ಮಾಡ್ತಾರೆ ಸುದರ್ಶನ್ ಗುರ್ಜರ್ ಅಂತ. ಆಮೇಲೆ ಸುಮಿತ್ ರತಿ ಅಂತಲೂ ಕೂಡ ಮಾಡ್ತಾರೆ. ಅವ್ರು ಬಿಟ್ಟರೆ ಅಜಿತ್ ತಿವಾರಿ ಅಂತ ಒಬ್ಬರು, ಅಜಿತ್ ತಿವಾರಿ ಸರ್ ಅಂತ ಒಬ್ಬರು ಮಾಡ್ತಾರೆ. ಅವರು ಕೂಡ ಚೆನ್ನಾಗಿ ಜಿಯೋಗ್ರಫಿ ಟೀಚ್ ಮಾಡ್ತಾರೆ. ಓಕೆ. ವಿತ್ ರೆಸ್ಪೆಕ್ಟ್ ಟು ಎಕನಾಮಿ ಬಂದರೆ ರಮೇಶ್ ಸಿಂಗು, ಅದು ದೊಡ್ಡ ಬುಕ್ಕು, ಬಲ್ಕಿ ಬುಕ್ಕು, ಅದನ್ನ ಓದೋಕ್ಕೆ ತುಂಬ ಟೈಮ್ ಆಗುತ್ತೆ. ನಿಮಗೆ ವರ್ಡ್ಗಳು, CRR SLR ಕಾನ್ಸೆಪ್ಟ್ಗಳು, ಒಂದೊಂದು ಟರ್ಮ್ಸ್ಗಳು ಅರ್ಥ ಆಗಬೇಕು ಅಂದರೆ ದಯವಿಟ್ಟು ಸಂಜೀವ್ ವರ್ಮಾ ಬುಕ್ನ ಫಸ್ಟು ಓದಿ. ಸಂಜೀವ್ ವರ್ಮಾ ಬುಕ್ಕಲ್ಲಿ ನಿಮಗೆ ಅದರದ್ದು ಪ್ರತಿಯೊಂದು ವರ್ಡ್ಗಳದ್ದು ಡೆಫಿನೇಷನ್ ಕೊಟ್ಟಿರ್ತಾರೆ. ವರ್ಡ್ಸ್ಗಳ ಅರ್ಥ ಆದರೆ ಎಕನಾಮಿಕ್ಸ್ನ ತುಂಬ ಚೆನ್ನಾಗಿ ನೀವು ಅರ್ಥ ಮಾಡ್ಕೋಬೋದು. ಓಕೆ. ಎಕನಾಮಿಕ್ ಸಮ್ಮರಿ ತುಂಬ ಇಂಪಾರ್ಟೆಂಟ್ ಇದೆ. ಎಕನಾಮಿಕ್ ಸಮ್ಮರಿ ಮತ್ತು ಬಜೆಟು. ಓಕೆನಾ. ಬಜೆಟ್ ಎಕನಾಮಿಕ್ ಸಮ್ಮರಿ ಯಾರು ಯೂಟ್ಯೂಬಲ್ಲಿ ವೀಡಿಯೋ ಮಾಡಿರ್ತಾರೆ, ಅದ್ರದ್ದು 1-2-3 ವೀಡಿಯೋಸ್ ಇರುತ್ತೆ ಎಕನಾಮಿಕ್ ಸರ್ವೇದು. ರಾವ್ಸ್ IAS ಅಕಾಡೆಮಿಯವರು ಎಕನಾಮಿಕ್ ಸರ್ವೇದು ಮತ್ತು ಎಕನಾಮಿಕ್ ಬಜೆಟ್ದು ವೀಡಿಯೋ ಮಾಡಿದ್ದಾರೆ. ದಯವಿಟ್ಟು ಅದನ್ನೊಂದು ಸಲ ನೋಡ್ಕೊಳ್ಳಿ. ಓಕೆ. ಎಕನಾಮಿದು ಇಂಡಿಯನ್ ಎಕನಾಮಿ ರಮೇಶ್ ಸಿಂಗು ತುಂಬ ಹೆಕ್ಟಿಕ್ ಬುಕ್ ಅದು. ಅದನ್ನ ಕವರ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದು. ಬಟ್ ಅದೇ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ನಲ್ಲ ಯಾವ್ಯಾವ ಟಾಪಿಕ್ಸ್ಗಳು ಇಂಪಾರ್ಟೆಂಟ್ ಅಂತ, ಅದನ್ನು ಮಾತ್ರ ನೀವು ಸೆಲೆಕ್ಟಿವ್ ರೀಡಿಂಗಲ್ಲಿ ಓದ್ಕೊಂಡ್ರೆ ಎಕನಾಮಿಗೆ ಸಾಕು. ಓಕೆ. ಎನ್ವಿರಾನ್ಮೆಂಟ್ ಮತ್ತು ಎಕಾಲಜಿಗೆ ಕರೆಂಟ್ ಅಫೇರ್ಸ್ನ ದಯವಿಟ್ಟು ನೋಡ್ಕೊಳ್ಳಿ. ಎನ್ವಿರಾನ್ಮೆಂಟಲ್ ಎಕಾಲಜಿ ಮತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇವೆರಡು ಟಾಪಿಕ್ ಏನಿದೆ, ಇವೆರಡು ಸಬ್ಜೆಕ್ಟ್ ಏನಿದೆ, ಇಲ್ಲಿ ಮೆಜಾರಿಟಿ ಆಫ್ ದಿ ಟಾಪಿಕ್ಸು ನ್ಯೂಸ್ ಕರೆಂಟ್ ಅಫೇರ್ಸಿಂದನೇ ಬರೋದು. ಮೆಜಾರಿಟಿ ಏನೇ ಕೇಳಿದ್ರು ಮೆಜಾರಿಟಿ ನ್ಯೂಸ್ ಕರೆಂಟ್ ಅಫೇರ್ಸ್ಗೆ ರಿಲೇಟ್ ಮಾಡಿರ್ತಾರೆ. ಓಕೆ. ಬಯಾಲಜಿ NCERT 12th ಓನ್ಲಿ ಎನ್ವಿರಾನ್ಮೆಂಟಲ್ ಚಾಪ್ಟರ್ಸ್. ಅಂದರೆ ಬಯಾಲಜಿ 12th ಲಾಸ್ಟಲ್ಲಿ ಕೆಲವೊಂದು ಎನ್ವಿರಾನ್ಮೆಂಟಲ್ ಟಾಪಿಕ್ಸ್ ಕೊಟ್ಟಿದ್ದಾರೆ, ಎನ್ವಿರಾನ್ಮೆಂಟಲ್ ಚಾಪ್ಟರ್ಸ್ ಕೊಟ್ಟಿದ್ದಾರೆ. ಅದನ್ನ ಓದಿ. ಆರ್ ಬಯಾಲಜಿ NCERT ನೀವು ಓದೋಕ್ಕಾಗಲಿಲ್ಲ ಅಂದರೂ ಕೂಡ ಶಂಕರ್ IAS ಅಕಾಡೆಮಿ ಇಸ್ ಅ ಬೆಸ್ಟ್ ಬುಕ್. ಓಕೆ. DR ಕುಲರ್, ಡಾಕ್ಟರ್ ರವಿ ಅಗರ್ಹರಿ ಬುಕ್ಸ್ ಅವೆಲ್ಲ ಓದೋಕ್ಕೆ ಹೋಗಬೇಡಿ, ಅವೆಲ್ಲ ವೇಸ್ಟ್. ಓಕೆ. ಶಂಕರ್ IAS ಇಸ್ ಅ ಬೆಸ್ಟ್. ಆ್ಯಂಡ್ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ದು ಈಗಿನ ನಮ್ಮ ವಿಷನ್ ಮಂತ್ಲಿ ಮ್ಯಾಗ್ಝಿನ್ನ ನೋಡ್ಕೊಳ್ಳಿ ಸಾಕು. ಓಕೆ. ಸೊ ಜನರಲ್ ಸೈನ್ಸ್, ಈಗ ಈ ಫ್ರೀ ಕೋಚಿಂಗಲ್ಲಿ ನಮಗೆ ಜನರಲ್ ಸೈನ್ಸ್ ಕೇಳೋದ್ರಿಂದ ಸ್ವಲ್ಪ ನಿಮಗೆ ಬೇಸಿಕ್ ಐಡಿಯಾ ಇರಬೇಕು. ಓಕೆ. ಬಯಾಲಜಿ ಬಗ್ಗೆ ಐಡಿಯಾ ಸ್ವಲ್ಪ ಬೇಸಿಕ್ ಐಡಿಯಾ. ಸೆಲ್ ಅಂದರೆ ಏನು, ಸೆಲ್ದು ಕಾಂಪೋಸಿಷನ್ಸ್ ಏನಾದ್ರು, ಪ್ಲ್ಯಾಂಟ್ ಸೆಲ್ಗೂ ಅನಿಮಲ್ ಸೆಲ್ಗೂ ಡಿಫ್ರೆನ್ಸ್ ಏನು, ಅಷ್ಟು ಬೇಸಿಕ್ ಕೇಳ್ತಾನೆ. ಯಾಕೆಂದರೆ ಓದ್ಸತ ಕೇಳಿದ್ದ. ಸೊ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಪ್ಲ್ಯಾಂಟ್ ಮತ್ತು ಅನಿಮಲ್ ಸೆಲ್ಸ್ಗಳು. ಓಕೆ. ಇಲ್ಲಿಗೆ ಇವತ್ತಿನ ವಿಡಿಯೋ ಮುಕ್ತಾಯ ಆಗುತ್ತೆ. ದಯವಿಟ್ಟು ಇದ್ರ ಬಗ್ಗೆ ತಮಗೆ ಇನ್ನೂ ಡೌಟ್ಸ್ ಇದ್ದು ಏನೇನು ಬುಕ್ಸ್ ಓದಬೇಕು ಮತ್ತು ಯಾವ್ಯಾವ ಟೈಮಲ್ಲಿ ಇವನ್ನೆಲ್ಲ ನೋಡಬೇಕು. ಓಕೆ. ಒಂದು ಥಿಂಗ್ ಏನಂದರೆ ಕರೆಂಟ್ ಅಫೇರ್ಸ್ಗೆ ದಯವಿಟ್ಟು ವಿಷನ್ IAS ಮಂತ್ಲಿ ಮ್ಯಾಗ್ಝಿನ್ನು ಮಂತ್ಲಿ ಬರುತ್ತೆ, ಮಂತ್ಲಿ ರಿಲೀಸ್ ಮಾಡ್ತಾನೆ. 6 ತಿಂಗಳು ಕರೆಂಟ್ ಅಫೇರ್ಸ್ನ ನೀವು ಓದಲೇಬೇಕು. ಓಕೆ. ವಿಷನ್ IAS ಮಂತ್ಲಿ ಮೆಟೀರಿಯಲ್ ಬರುತ್ತೆ, ದಯವಿಟ್ಟು ಅದನ್ನ ಓದ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಸ್ಟ್ಯಾಟಿಕ್ ಪೋರ್ಷನ್ಗಳನ್ನು ಕೂಡ ಸ್ಟ್ರಾಂಗಾಗಿ ಮಾಡ್ಕೊತ ಹೋಗಿ. ಓಕೆ. ಇನ್ನು ಮುಂಬರುವ ವೀಡಿಯೋದಲ್ಲಿ
ನಾನು CSAT ಪ್ರಿಪ್ರೇಷನ್ ಯಾವ್ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಇದ್ದಾವೆ, ಓಕೆ, ಫ್ರೀ ಕೋಚಿಂಗ್ SC/ST ಫ್ರೀ ಕೋಚಿಂಗ್ ಪ್ರೀವಿಯಸ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿಬಿಟ್ಟು ಸೊ ಇನ್ನು ಮುಂಬರುವ ವಿಡಿಯೋದಲ್ಲಿ ನಿಮಗೆ ಯಾವ ಪೋರ್ಷನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ನಿಮಗೆ ಎಲ್ಲ ಬ್ರೀಫಾಗಿ ಐಡಿಯಾ ಕೊಡ್ತೀನಿ. ಸೊ ಧನ್ಯವಾದಗಳು. ಇವತ್ತಿನ ವಿಡಿಯೋ ಇಷ್ಟಕ್ಕೆ ಮುಕ್ತಾಯಗೊಳ್ಳುತ್ತದೆ. ದಯವಿಟ್ಟು ಜಾಬ್ ನೋಟಿಫೈ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ, ನನ್ನ ಯೂಟ್ಯೂಬ್ ಚಾನಲ್ಗೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ರೀತಿಯ ಗೌರ್ಮೆಂಟ್ ಎಕ್ಸಾಮ್ ಆಗಿರ್ಬೋದು, ಗೌರ್ಮೆಂಟ್ ಎಕ್ಸಾಮಿನೇಷನ್ ಹೇಗೆ ಪ್ರಿಪ್ರೇಷನ್ ಮಾಡೋದು ಅಂತ ನಾನು ಈ ಮುಂಬರುವ ವಿಡಿಯೋಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದ.